ಕೋಸ್ಟಲ್ ಆರ್ಕೆ ಬಾಯ್ಸ್ ನ ಆಟಗಾರ ಪಡ್ಕೊಳ್ಳಬಲ್ಲಂತ ಪ್ರತಿ ವಿಕೆಟ್ಗೆ ಬಹುಶಃ ಈಗಾಗಲೇ ಆರ್ಕೆ ಬಾಯ್ ಅವರು 500 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಅದೇ ರೀತಿ ಮತ್ತೊಂದು ಬಹುಶಃ ಅತ್ಯಧಿಕ ಬಹುಮಾನ ಮೊತ್ತದ ಒಂದು ಘೋಷಣೆ ಆಗ್ತಾ ಇದೆ. ಇಮ್ರಾನ್ IMS ಈ ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಳ್ಳಬಲ್ಲಂತ ಬೌಲರ್ಗೆ 20,000 ರೂಪಾಯಿಗಳ ನಗದು ಬಹುಮಾನದ ಘೋಷಣೆ ಆಗ್ತಾ ಇದೆ. ಆಕಾಶ್ ದಾಖಲಿಸಬಲ್ಲಂತ ಪ್ರತಿ ಸಿಕ್ಸರ್ಗೆ 200 ರೂಪಾಯಿಗಳ ಬಹುಮಾನ ಇದೆ. ಬಹುಮಾನವನ್ನು ಘೋಷಿಸ್ತಾ ಇರೋರು ಗ್ರೌಂಡ್ ಬಾಯ್ಸ್ ಮುಕ್ಕ. ಅಲ್ಲಿ ದಯವಿಟ್ಟು ರೋಡ್ ನಲ್ಲಿ ಪಾರ್ಕಿಂಗ್ ಮಾಡಿರುವಂತಹ ವಾಹನಗಳನ್ನು ಅಲ್ಲಿಂದ ತೆರವುಗೊಳಿಸಬೇಕು. ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಮೊದಲ ಚೆಂಡು ಮಿಡ್ ಆಫ್ ನಲ್ಲಿ ಕ್ಷೇತ್ರಕ್ಷಣ ಆಗ್ತಾ ಇದೆ. ಬಾರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬೌಲರ್ ರಾಯೇಜ್. ಮೊದಲ ಓವರ್ ಆರಂಭಿಸ್ತಾ ಇರುವಂತಹ ಬೌಲರ್ ಕೂಡ. ಚೆಂಡು ವೈಡ್ ಬಾಲ್ ಅನ್ನುವಂತ ಒಂದು ತೀರ್ಪು ರವಾನೆಯನ್ನು ಪಡ್ಕೊಳ್ತಾ ಇದೆ. ವೈಡ್ ಔಟ್ ಸೈಡ್ ಆಫ್ ಸ್ಟಂಪ್ ಅನ್ನುವಂತ ಒಂದು ತೀರ್ಪನ್ನು ನೀಡಿದ್ರು. ಇಬ್ಬರು ಆಟಗಾರರಿಗೂ ಕೂಡ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಬಹುಮಾನ. ಶ್ಯಾಮ್ ಪ್ರಸಾದ್ ಅವರು ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಪ್ರಯತ್ನವನ್ನು ಮಾಡಿದ್ರು. ಲಾಂಗ್ ಆಫ್ ಮತ್ತು ಕವರ್ಸ್ ನಡುವಣ ಚೆಂಡು ಸಾಕ್ತಾ ಇದೆ. 2 ಓಟಗಳ ಸೇರ್ಪಡೆಯು ಕೂಡ ಆಕಾಶ್ ದಾಟಿನ ಮುಖಾಂತರವಾಗಿ ಆಗ್ತಾ ಇದೆ. 2 ಎಸ್ಗಳ ಮುಕ್ತಾಯವನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದೊಟ್ಟು ಮೊತ್ತ 3. ಮೂರನೇ ಚೆಂಡಿಗಾಗಿ ಮತ್ತೆ ರಾಯೇಜ್. ಅಂತ ಫುಲ್ ಟಾಸ್ ಚೆಂಡು ಈ ಬಾರಿ ಗೂಟಗಳ ಹಿಂಭಾಗದಲ್ಲಿ ಬಹಳಷ್ಟು ತಮ್ಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸೆಮಿಫೈನಲ್ ನ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ದಾಖಲಿಸಿದಂತ ಆಟಗಾರ ಆಕಾಶ್ ವಾಪಸ್ ಸಾಥಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಮುಖಾಂತರವಾಗಿ ಆರ್ಕೆ ಬಾಯ್ ಘೋಷಿಸಿದ 500ರ ಬಹುಮಾನ ಮೊದಲ ಹಂತದಲ್ಲಿ ರೈಸ್ ಪಾಲಾಗ್ತಾ ಇದೆ. PCL ಟ್ರೋಫಿಯ ಫೈನಲ್ ಪಂದ್ಯಾಟ ನಡೀತಾ ಇದೆ. ಪ್ರಶಸ್ತಿ ಸುತ್ತಿನ ಸಮರ. ಟೂರ್ನಮೆಂಟ್ ನಲ್ಲಿ ತನ್ನನ್ನು ತೊಡಗಿಸಿಕೊಂಡಂತೆ 2 ಅಗ್ರಮಾನ್ಯ ತಂಡಗಳು ಎದುರಾಗ್ತಾ ಇದೆ. ಒಂದೆಡೆ ಕೋಸ್ಟಲ್ ಆರ್ಕೆ ಬಾಯ್ಸ್, ಇನ್ನೊಂದೆಡೆ ಪೂಜಾ ರಾಕರ್ಸಿನ ತಂಡ. 2 ದಿನಗಳ ಕಾಲದ ವ್ಯವಸ್ಥಿತ ದಾಂಡು ಚೆಂಡಿನ ಸಮರವನ್ನು ನಡೆಸ್ತಾ ಇದೆ ಪಡುಪಣಂಬೂರು ಕ್ರಿಕೆಟರ್. ಮೊದಲ ಆವೃತ್ತಿಯ PCL ಇವಾಗ ಸಮಾರೋಪಾದಿ ಯಶಸ್ಸಿನ ಮುಖವನ್ನು ಮಾಡ್ತಾ ಇದೆ. ಚೆಂಡು ಔಟ್ರೇಜ್ ಜನ ಪಡ್ಕೊಂಡ್ರಿ. ಬಾರಿ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಕಾರ್ತಿಕ್ ಓಟವನ್ನು ದಾಖಲಿಸ್ತಾ ಇಲ್ಲ. 4ನೇ ಚೆಂಡು ಕೂಡ ಡಾಟ್ ಆಗ್ತಾ ಇದೆ. ಸವಾಲ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೊಂದು ಕ್ಯಾಚ್ ಕೈ ಸೇರ್ತಾ ಇದೆ. ಕೋಸ್ಟಲ್ ಆರ್ಕೆಯ 2ನೇ ವಿಕೆಟ್ ಪತನ.
ಪೂಜಾ ರಾಕರ್ಸಿನ ಎರಡನೇ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ರಾಯೇಶ್ ಎರಡನೇ ಯಶಸ್ಸನ್ನು ಪಡ್ಕೊಳ್ತಾ ಇರುವಂತಹ ಬೌಲರ್ ಕೂಡ. ಕನ್ನಡ ಭಾಗದಲ್ಲಿ ಗುರು ಪ್ರಸಾದ್ ಕಳೆದ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ಆಟವನ್ನು ಆಡಿದಂತಹ ಮತ್ತೋರ್ವ ಆಟಗಾರ. ಕೋಸ್ಟಲ್ನ ಮಾಲೀಕರಾಗಿರುವಂತಹ ಲೋಕ್ಮಾನ್ ಅವರು ಕೂಡ ಈ ಒಂದು ಮತ್ತೊಂದು ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಹ್ಯಾಟ್ರಿಕ್ ವಿಕೆಟ್ಗೆ 5,000 ರೂಪಾಯಿಗಳಿರುತ್ತೆ. ಒಟ್ಟು ಕೋಸ್ಟಲ್ನ ಯಾವುದೇ ಆಟಗಾರ ಹ್ಯಾಟ್ರಿಕ್ ಅನ್ನು ಪಡ್ಕೊಂಡ್ರೆ 25,000 ರೂಪಾಯಿಗಳ ಬಹುಮಾನ ಇರುತ್ತೆ. ಗುರುಗೆ ಸಂತ ಚೆಂಡು ಈ ಬಾರಿ ವೈಡ್ ಬಾಲ್ ದೊಡ್ಡ ಮೊತ್ತ 4ಕ್ಕೆ ತಲುಪ್ತಾ ಇದೆ. ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ಸುರಕ್ಷಿತ ಹೊಡೆತ. ಗುರು ಒಂದು ಓಟವನ್ನು ದಾಖಲಿಸಿದ್ರು. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದೊಟ್ಟು ಮೊತ್ತ 5 ಓಟಗಳು. 5ಕ್ಕೆ 2 ಪೂಜಾ ರಾಕರ್ಸಿನ ತಂಡ. ಮುಂದಿನ ವಾರ ಫ್ರೆಂಡ್ಸ್ ಪಡುಪಣಂಬೂರು ಮತ್ತು ಮುಲ್ಕಿ ಅರಮನೆ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಫ್ರೆಂಡ್ಸ್ ಪಡುಪಣಂಬೂರು ಟ್ರೋಫಿಯನ್ನು ನಡೆಸ್ತಾ ಇದ್ದಾರೆ. 2ನೇ ಆವೃತ್ತಿಯ ಪಂದ್ಯ ಶನಿವಾರದಂದು ಮುಕ್ತ ಅವಕಾಶದ ಪಂದ್ಯಾಟ ಇರುತ್ತೆ. ಭಾನುವಾರದ ದಿನ ಹಳೆಂಗಡಿ ಬೆಲ್ಟ್ ಏರಿಯಾದ ಪಂದ್ಯಾಟ ಇರುತ್ತೆ. ಕ್ಷೇತ್ರ ರಕ್ಷಣೆ ಮತ್ತೆ ಒಂದಷ್ಟು ಬದಲಾವಣೆಯನ್ನು ಕಾಣ್ತಾ ಇದೆ. ಬೌಲರ್ ಸಲಾಂ ಎಸ್ಗಾರಿಕೆ ಭಾಗದಲ್ಲಿ ಲಾಕರ್ ಚೆಂಡು ಈ ಬಾರಿ ಬ್ಯಾಕ್ ಟು ದ ಬೌಲರ್ ಸಾಟ. ಒಂದು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದೊಟ್ಟು ಮತ್ತು 6ಕ್ಕೆ ತಲುಪ್ತಾ ಇದೆ. ಚೆಂಡು ಮತ್ತೆ ಓಟುಗಳಿಗೆ ಸಲಾಂ ಅವಕಾಶವನ್ನು ಮಾಡ್ತಾ ಇಲ್ಲ. ಎರಡನೇ ಓವರ್ನ 2 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 3ನೇ ಬಾರಿ ಮತ್ತೆ ಸಲಾಂ ಚೆಂಡು ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ತೌಸೀಫ್ ಹೊಡೆತ ಸೀಮಾರಕ್ಕೆ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ತೌಸೀಫ್ ದಾಂಡಿನಲ್ಲಿ ಚಿಮ್ಮಿದ ಮೊದಲ ಬೌಂಡ್ರಿ. ಪೂಜಾ ರಾಕರ್ಸ್ ಇನ್ನಿಂಗ್ಸಿನ ಮೊದಲ ಬೌಂಡ್ರಿಯು ಕೂಡ. ತಂಡದೊಟ್ಟು ಮೊತ್ತ 10 ಓಟುಗಳು. 2ನೇ ಓವರ್ನ 3 ಎಸೆತಗಳು ಮಾತ್ರ ಮುಕ್ತಾಯವನ್ನು ಕಾಣ್ತಾ ಇದೆ. ಸ್ವೀಪ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನವನ್ನು ಮಾಡಿದ್ರೆ ಈ ಬಾರಿ ವೈಡ್ ಬಾಲ್. ತಂಡದೊಟ್ಟು ಮೊತ್ತ 11. 4ನೇ ಚೆಂಡಿಗಾಗಿ ಮತ್ತೆ ಸಲಾಂ ಎಸ್ಗಾರಿಕೆ ಭಾಗದಲ್ಲಿ ಕೋಸ್ಟಲ್ ಆರ್ಕೆಯ ಪರವಾಗಿ.
ಸ್ವೀಪ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಶಾರ್ಟ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಬಾರಿ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಒಂದು ಸೇರ್ಪಡೆಯೂ ಕೂಡ. ಅಂತಿಮ 2 ಸವಾಕಿ ಉಳಿತಾ ಇದೆ. ತೀರಾ ಸ್ಲೋವರ್ ಚೆಂಡು. ತೌಸೀಫ್ ಓಟವನ್ನು ಪಡ್ಕೊಳ್ತಾ ಇಲ್ಲ. ಈ ಬಾರಿ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಬಹಳಷ್ಟೊಂದು ಬಿರುಸಿನ ಹೊಡೆತಗಳನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಒಬ್ಬ ಆಟಗಾರ ಕೂಡ. ಸುರಕ್ಷಿತ ಆಟವನ್ನು ಆಡಿದ್ರು. ಯಾವುದೇ ದೊಡ್ಡ ಹೊಡೆತಗಳಿಗೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಹುದ್ದಾರಿಯನ್ನು ಉಳಿಸಿಕೊಂಡು ಪಂದ್ಯಾಟವನ್ನು ಆಡಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆಯೂ ಕೂಡ ಪೂಜಾ ರಾಕರ್ಸಿನ ಒಂದು ತಂಡಕ್ಕೆ. ಹಲೋ, ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂತಹ ಶ್ರೀಮತಿ ಶ್ರೀ ಕಸ್ತೂರಿ ಪಂಜ ಇವರನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ಯಾಮ್ ಪ್ರಸಾದ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತದೆ. ಅದೇ ರೀತಿ ಇನ್ನೋರ್ವರು ಲೀಲಾ ಭಂಜನ್, ನಮ್ಮ ಸಂಸ್ಥೆಯ ಬೆನ್ನೆಲುಬು, ಇವರು ಕೂಡ ಶಾಲು ಓದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಸ್ಗಾರಿಕೆ ಭಾಗದಲ್ಲಿ 3ನೇ ಓವರ್ಗಾಗಿ ಮತ್ತೆ ರಾಯೇಜ್. ಗುರು ಗೆಸಂತ ಚೆಂಡು ಗಗನಕ್ಕೆ ಮುಖ ಮಾಡ್ತಾ ಇದೆ. ಬಾರೆ 2ರಿಂದ 3 ಮಂದಿ ಆಟಗಾರರು ಕ್ಯಾಚ್ ಪಡ್ಕೊಳ್ಳಬಲ್ಲಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಇವಾಗ ಗುರು ದಾಂಡಿನಲ್ಲಿ ಒಂದು ಓಟ್ಗಳ ಸೇರ್ಪಡೆ ಆಗ್ತಾ ಇದೆ. ತೌಸೀಫ್ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹನ್ನೆರಡು ಓಟುಗಳು. ಲಾಫ್ಟೆಡ್ ಶಾಟ್ ಈ ಬಾರಿ ಕೈ ಕೊಡ್ತಾ ಇದೆ. ಮಿಡಾನ್ನಲ್ಲಿ ಸಲಾಂ ಕ್ಯಾಚ್ ಅನ್ನ ಪಡ್ಕೊಂಡ್ರು. 3ನೇ ವಿಕೆಟ್ ಪತನ. 12ಕ್ಕೆ 3. ಅದೇ ರೀತಿ ಈ ಸಮಾರೋಪ ಸಮಾರಂಭದ ಅತಿಥಿಯಾಗಿ ಜೀವನ್ ಪ್ರಕಾಶ್ ಕ್ಯಾಮರಟ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೆ ಕೂಡ PCP ತಂಡದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದೆ. ಪಡುಬಣ 3 ಕ್ರಿಕೆಟರ್ಸ್ ಆಶ್ರಯದಲ್ಲಿ ಸಾಗ್ತಾ ಇರುವಂತಹ PCL ಟ್ರೋಫಿ 2024ರ ಈ ಒಂದು 2 ದಿನಗಳ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟದ ಸಮಾರೋಪ ಸಮಾರಂಭಕ್ಕಾಗಿ ಈಗಾಗಲೇ ನಮ್ಮನ್ನು ಕೂಡಿಕೊಳ್ತಾ ಇರುವಂಥ ನಮ್ಮ ಪ್ರೋತ್ಸಾಹಕರು ಕೂಡ ಆಗಿರುವಂಥ ಶ್ರೀ ರೊನಾಲ್ಡ್ ಸಿಲ್ವಾನ್ ಡಿಸೋಜಾ, ಲೆಕ್ಸಾ ಲೈಟಿಂಗ್ಸಿನ ಪ್ರವರ್ತಕರು. ಬಹುಶಃ ಈ ವರ್ಷದಲ್ಲಿ ಇತಿಹಾಸ ಪ್ರಸಿದ್ಧ ಅಯೋಧ್ಯ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಅಯೋಧ್ಯ ಧಾಮದ ರೈಲ್ವೆ ಸ್ಟೇಷನ್ನ ಲೈಟಿಂಗ್ನ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ರೊನಾಲ್ಡ್ ಸಿಲ್ವಾನ್ ಡಿಸೋಜ್ ಅವರಿಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆದರಣೀಯ ಪ್ರೀತಿಪೂರ್ವಕ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕಾಗಿ ಬಯಸ್ತಾ ಇದ್ದೇವೆ. ವೆಲ್ಕಮ್ ಟು ಯು ಸರ್. ರೊನಾಲ್ಡೋ ಸಿಲ್ವಾನ್ ಡಿಸೋಜಾ ಇವರನ್ನು ಪಡುಪಡಮೂರು ಕ್ರಿಕೆಟರ್ಸ್ ಪಡುಪಡಮೂರು ಇದರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಾಲ್ಕನೇ ಬಾರಿ ವೈಡ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ತಂಡದೊಟ್ಟು ಮೊತ್ತ 14.
ಅದೇ ರೀತಿ ಸಮಾರೋಪ ಸಮಾರಂಭದ ಅತಿಥಿಯಾಗಿ ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು ಉಪಾಧ್ಯಕ್ಷರು ಬಿಜೆಪಿ ಉಡುಪಿ ಜಿಲ್ಲೆ ಇವರನ್ನು ಕೂಡ ಪಡಪಡಮೂರು ಕ್ರಿಕೆಟರ್ಸ್ ಪಡಪಡಮೂರು ಇದರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. 4ನೇ ವಿಕೆಟ್ ಉರುಳ್ತಾ ಇದೆ. ಪೂಜಾ ರಾಕರ್ಸಿನ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದಂತ ಗುರುಪ್ರಸಾದ್ ನಿರಾಶಾದಾಯಕ ವಾಪಸಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮಹತ್ವದ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನು ಆಡಿದ್ರು. ಇವಾಗ 3ನೇ ಓವರ್ ಅಂತಿಮ 2 ಎಸೆಗಳು ಬಾಕಿ ಉಳಿತಾ ಇದೆ. ರತನ್ ಹೊಸ ಆಟಗಾರ. ಬೇಸಬಲ ಪ್ರಯತ್ನ, ನಿರೀಕ್ಷಿತ ಯಶಸ್ಸನ್ನು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಅಂತಿಮ 1 ಚೆಂಡು 3ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. 45ರಿಂದ 50 ಮೇಲ್ಸರದಿಯ ಓಟುಗಳು ಘನತೆ ಗೌರವಾನ್ವಿತ ಮೊತ್ತ. ಆ ಮೊತ್ತವನ್ನು ತಲುಪ್ತಾರ ನೋಡಬೇಕಾಗಿದೆ. ರೈಸ್ 3ನೇ ಓವರ್ನ ಕೊನೆಯ ಚೆಂಡಿಗಾಗಿ ಔಟ್ರೇಜ್ ಆಗ್ತಾ ಇದೆ. ಒಂದು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದೊಟ್ಟು ಮೊತ್ತ 15. 3ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇರುತ್ತೆ 2 ನಿಮಿಷಗಳ ಕಾಲ. ನಾಲ್ಕನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಬೌಲರ್ ಮತ್ತೆ ಸಲಾಂ ಎಸ್ಗಾರಿಕೆ ಭಾಗದಲ್ಲಿ. ಮೊದಲ ಚೆಂಡು ನಿರೀಕ್ಷಿತ ಹೊಡೆತವನ್ನು ಪಡ್ಕೊಳ್ತಾ ಇಲ್ಲ. ಶಾರ್ಟ್ ಥರ್ಡ್ ಮ್ಯಾನ್ ನಲ್ಲಿ ಕ್ಷೇತ್ರರಕ್ಷಣೆ ಆಗ್ತಾ ಇದೆ. ನಾಲ್ಕನೇ ಓವರ್ ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ತಾ ಇರುವಂತ ಬೌಲರ್ ಕೂಡ ಸಲಾಂ. ಸ್ಲೋವರ್ ಚೆಂಡು ಮಿಡ್ ಆಫ್ ನಲ್ಲಿ ಸಾಕ್ತಾ ಇದೆ. ಬಾರಿ ರತನ್ 1 ಓಟ್ಗಳ ಪೂರೈಕೆಯನ್ನು ಪಡ್ಕೊಂಡ್ರು. ತಂಡದೊಟ್ಟು ಮತ್ತು 16 ಓಟ್ಗಳಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ನಿಧಾನಗತಿ ಆಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಮೂರನೇ ಚೆಂಡು ಮಿಡ್ ಆನ್ ಮೇಲ್ಭಾಗದಲ್ಲಿ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1 ಓಟ್ಗಳ ಸೇರ್ಪಡೆ. ತಂಡದೊಟ್ಟು ಮೊತ್ತ ಇವಾಗ 17ಕ್ಕೆ ತಲುಪ್ತಾ ಇದೆ. 4ನೇ ಬಾರಿ ಮತ್ತೆ ಸಲಾಂ.
ಬೀಸಬಲ್ಲಂತ ಪ್ರಯತ್ನಗಳು ನಿಧಾನಗತಿಯಲ್ಲಿ ಚೆಂಡು ತಿರುವನ್ನು ಕಾಣ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಅಂತಿಮ 2 ಎಸೆಗಳು ಬಾಕಿ ಉಳಿತಾ ಇದೆ 4ನೇ ಓವರ್ನಲ್ಲಿ. ಪೂಜಾ ರಾಕರ್ಸ್ ಆಟಗಾರರನ್ನ ಮೊದಲ ಹಂತದಲ್ಲಿ ಕಟ್ಟಿ ಹಾಕಬಲ್ಲಂತ ಪ್ರಯತ್ನಗಳು ಯಶಸ್ಸನ್ನು ಕಾಣ್ತಾ ಇದೆ. ಟಾಸ್ ಜಯಿಸಿದ ಕೋಸ್ಟಲ್ ಕ್ಷೇತ್ರ ರಕ್ಷಣೆಯ ನಿರ್ಧಾರವನ್ನು ಮಾಡಿದ್ರು. ಬೌಲರ್ಗಳು ಭರವಸೆಯನ್ನು ಉಳಿಸಿ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಫೈನ್ ಲೆಗ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ಒಂದು ಓಟುಗಳ ಸೇರ್ಪಡೆ ಮುಖಾಂತರವಾಗಿ ತಂಡದೊಟ್ಟು ಮೊತ್ತ 18. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ 4ನೇ ಓವರ್ ಮುಕ್ತಾಯಕ್ಕಾಗಿ. ಈ ಬಾರಿ ಎಸೆದಂತ ಚೆಂಡು ಮತ್ತೆ ಓಟುಗಳು ಬರ್ತಾ ಇಲ್ಲ. 4ನೇ ಓವರ್ ಮುಕ್ತಾಯ. ಸಲಾಂ ಬಹಳಷ್ಟು ಉತ್ತಮ ರೀತಿಯ ಓವರ್ ಅನ್ನು ಮುಗಿಸ್ತಾ ಇದ್ದಾರೆ. 18ಕ್ಕೆ 4. ಬೇರಸಿನ ಹೊಡೆತಗಳು ದಾಖಲಾತಿಯನ್ನು ಕಾಣಲೇಬೇಕಾಗಿದೆ. ನಾಂಬಾಲ್ ಅಸಾಧ್ಯ ರೀತಿಯಲ್ಲಿ ಮೊದಲ ಕ್ವಾಲಿಫೈಯರ್ ಪಂದ್ಯಾಟವನ್ನು ಜಯಿಸಿದ ಕೋಸ್ಟಲ್ ಆರ್ಕೆ ಫೈನಲ್ನಲ್ಲಿ ಬಹಳಷ್ಟೊಂದು ಸಂಘಟಿತ ಪ್ರದರ್ಶನವನ್ನು ಕೊಡ್ತಾ ಇದೆ. ಟೂರ್ನಮೆಂಟ್ ಮುಕ್ತಾಯಕ್ಕಾಗಿ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿತಾ ಇದ್ದ ಹಾಗೆ ನಮ್ಮ ಆಯೋಜಕರ ತಂಡದ ಸದಸ್ಯರು ಕೊನೆಯ ಹಂತದಲ್ಲಿ ಬಹುಶಃ ಕೆಲವೊಂದಷ್ಟು ಲಕ್ಕಿ ಟಿಪ್ಗಳು ಮಾತ್ರ ಬಾಕಿ ಉಳಿದಿದೆ. ಕ್ರೀಡಾ ಪ್ರೋತ್ಸಾಹಕರಾದ ತಾವುಗಳು ದಯವಿಟ್ಟು ಈ ಒಂದು ಲಕ್ಕಿ ಟಿಪ್ಪನ್ನು ಖರೀದಿಸಿ ಪಂದ್ಯಾಕೂಟ ಆಯೋಜಕರಿಗೆ ಒಂದಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಶಿಹಾಬ್ 5ನೇ ಓವರ್ ಆರಂಭವನ್ನು ಪಡ್ಕೊಳ್ತಾ ಇರುವಂತ ಬೌಲರ್ ಕೂಡ. ಹದಿನೆಂಟಕ್ಕೆ 4 ತಂಡದೊಟ್ಟು ಮೊತ್ತ. ಫುಲ್ ಟಾಸ್ ಚೆಂಡು ಮಿಡ್ ವಿಕೆಟ್ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ರತನ್ ಫಸ್ಟ್ 6. 6 ಓಟುಗಳ ಸೇರ್ಪಡೆ ಈ ಬಾರಿ ತಂಡದೊಟ್ಟು ಮೊತ್ತ 24ಕ್ಕೆ ತಲುಪ್ತಾ ಇದೆ. ಎರಡನೇ ಬಾರಿ ಮತ್ತೆ ಸಿಹಾಬ್ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಪ್ರಯತ್ನವನ್ನು ಮಾಡಿದ್ದಾರೆ. 2 ಓಟುಗಳ ಸೇರ್ಪಡೆಯೂ ಕೂಡ ತಂಡದೊಟ್ಟು ಮೊತ್ತ 26. ಈ ಬಾರಿ ಎಸೆದಂತ ಚೆಂಡು ರತನ್ 1 ಓಟುಗಳನ್ನು ಪಡ್ಕೊಂಡ್ರು. ಈ ಬಾರಿ ಲೆಗ್ ಬಾಯ್ಸ್ 27 ಕ್ರಮಿಸ್ತಾ ಇದೆ. 5ನೇ ಓವರ್ನ ಅಂತಿಮ 3 ಎಸೆಗಳು ಬಾಕಿ ಉಳಿತಾ ಇದೆ. ಲೆಕ್ಸಾ ಲೈಟಿಂಗ್ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾನೆ ಶಿಹಾಬ್. ಲಾಂಗ್ ಆನ್ ನಲ್ಲಿ ಮತ್ತೆ 1 ಓಟುಗಳ ಸೇರ್ಪಡೆ ತಂಡದೊಟ್ಟು ಮೊತ್ತ ಇವಾಗ 28 ಓಟುಗಳು. ಫೈನ್ ಲೆಗ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ರತನ್ ಹೊಡೆತ ಸೇಮಾರಕ್ಕೆ ಅಂಚಿನಲ್ಲಿ 2 ಓಟುಗಳ ಪೂರೈಕೆಯನ್ನು ಪಡ್ಕೊಂಡ್ರು. ತಂಡದೊಟ್ಟು ಮೊತ್ತ ಇವಾಗ 30ಕ್ಕೆ ತಲುಪ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ 5ನೇ ಓವರ್ ಮುಕ್ತಾಯಕ್ಕಾಗಿ. ಮಿಡ್ ವಿಕೆಟ್ ನಲ್ಲಿ ಸಾಗ್ತಾ ಇದೆ. ರತನ್ 1 ಓಟುಗಳ ಪೂರೈಕೆಯನ್ನು ಪಡ್ಕೊಂಡ್ರಿ ಬಾರಿ 5ನೇ ಓವರ್ ಮುಕ್ತಾಯ.
ತಂಡದ ಒಟ್ಟು ಮೊತ್ತ ಇವಾಗ 31-4. ಕ್ರೀಡಾ ಋತು ಮುಂದುವರಿಕೆಯನ್ನು ಕಾಣ್ತಾ ಇದ್ದ ಹಾಗೆ ಬಹುಶಃ ಉಡುಪಿ ಜಿಲ್ಲಾಳ ಭಾಗದಲ್ಲಿ ಮತ್ತೊಂದು ಟೂರ್ನಮೆಂಟ್ಗೆ ದಿನಾಂಕ ನಿಗದಿಯನ್ನು ಕಾಣ್ತಾ ಇದೆ. ಓಂಕಾರೇಶ್ವರ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಉಡುಪಿ ಪುತ್ತೂರು ಓಂಕಾರೇಶ್ವರ ಟ್ರೋಫಿಯನ್ನು ಏಪ್ರಿಲ್ ತಿಂಗಳ 2ನೇ ವಾರದಲ್ಲಿ ನಡೆಸ್ತಾ ಇದ್ದಾರೆ. 4 ದಿನಗಳ ಕಾಲದ ಕ್ರೀಡಾ ಹಬ್ಬ ಉಡುಪಿ ನೇಜಾರುವಿನ ಕ್ರೀಡಾಂಗಣದಲ್ಲಿ ಸಾಗತ್ತೆ. 2 ಲಕ್ಷ ರೂಪಾಯಿಗಳ ಪ್ರಥಮ ಬಹುಮಾನ ಇರುತ್ತೆ. ರನ್ನರ್ಸ್ ಅಪ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳ ನಗದಿನ ಜೊತೆಗಾಗಿ ಟ್ರೋಫಿಯನ್ನು ನೀಡಲಾಗುತ್ತೆ. ಎಸ್ಗಾರಿಕೆ ಭಾಗದಲ್ಲಿ ಅಮಾನ್ 6ನೇ ಓವರ್ಗಾಗಿ ಮೊದಲ ಇನ್ನಿಂಗ್ಸ್ನ ಕೊನೆಯ ಓವರ್ಗಾಗಿ ಆದಷ್ಟು ಓಟುಗಳು ದಾಖಲಾತಿಯನ್ನು ಪಡ್ಕೊಳ್ಳುತ್ತೆ ನೋಡಬೇಕಾಗಿದೆ. 5 ಓವರ್ಗಳ ಮುಕ್ತಾಯದಲ್ಲಿ 31 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಒಂದು ತಂಡ ಕೂಡ ನಗೆತವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಚೆಂಡು ಈ ಬಾರಿ ಮೇಡಾನ್ನಲ್ಲಿ ಬಹಳಷ್ಟು ದಮನಿದೆ ಒಂದು ಹೊಂದಾಣಿಕೆಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ರತನ್ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 31-5 ಪ್ರಮುಖ 5 ಮಂದಿ ಆಟಗಾರರು ಈಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅದ್ಯಾವ ಆಟಗಾರ ಬರ್ತಾರೆ ನೋಡಬೇಕಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಲಕ್ಕಿ ಡಿಪ್ ಡ್ರಾ ನಡೀತದೆ. ಬಾಕಿ ಇರುವಂಥ ಕೆಲವೇ ಟಿಕೆಟ್ಗಳನ್ನು ಹಿಡ್ಕೊಂಡು ಬಹುಶಃ ನಮ್ಮ ಸದಸ್ಯರು ನಿಮ್ಮತ್ತ ಬರ್ತಾ ಇದ್ದಾರೆ. ಅದನ್ನು ಖರೀದಿಸಿ ನಮ್ಮ ಈ ಒಂದು ಆಯೋಜಕರಿಗೆ ಮತ್ತೊಂದಷ್ಟು ಪ್ರೋತ್ಸಾಹವನ್ನು ಕೊಡಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎರಡನೇ ಬಾರಿ ಮತ್ತೆ ಅಮಾನ್ ಅಂತ ಚೆಂಡು ಡೀಪ್ ಮಿಡ್ ವಿಕೆಟ್ ನಲ್ಲಿ ನೋಟ್ಗಳ ಪೂರೈಕೆಯನ್ನು ಮಾಡಿಕೊಂಡ್ರು ಜಿಯಾನ್ ಹೊಸ ಆಟಗಾರ. ತಂಡದೊಟ್ಟು ಮೊತ್ತ 32ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಚೆಂಡುಗಳು ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಶಾರ್ಟ್ ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೊಂದು ಓಟುಗಳ ಸೇರ್ಪಡೆ. ಕ್ಷೇತ್ರ ರಕ್ಷಣೆ ಎಡವಟ್ಟು 2 ಓಟುಗಳ ಪೂರೈಕೆಯನ್ನು ಪಡ್ಕೊಂಡ್ರು ಈ ಬಾರಿ. ತಂಡದ ಒಟ್ಟು ಮೊತ್ತ 34ಕ್ಕೆ ತಲುಪ್ತಾ ಇದೆ. 34 ಫಾರ್ ದ ಲಾಸ್ ಆಫ್ 5 ಇಂಪಾರ್ಟೆಂಟ್ ವಿಕೆಟ್ಸ್. ಶಾರ್ಟ್ ಆಗಿ ಬೀಳ್ತಾ ಇತ್ತು. ವೇಗದ ಮಿತಿಯ ಚೆಂಡುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಈ ಬಾರಿ. ಸುಶ್ರುತ ಓಟವನ್ನು ದಾಖಲಿಸ್ತಾ ಇಲ್ಲ. ಅಂತಿಮ 2 ಎಸೆಗಳು ಬಾಕಿ ಉಳಿತಾ ಇದೆ. ಗಾಳಿಯ ಸಹಕಾರ ಒಂದಷ್ಟು ಕಡಿಮೆ ಆಗ್ತಾ ಇದೆ. ಅಂತಿಮ ಹಂತದಲ್ಲಿ 1ರಿಂದ 2 ಸಿಕ್ಸರ್ ಬೌಂಡ್ರಿಗಳ ದಾಖಲಾತಿಯನ್ನು ಕಂಡರೂ ಕೂಡ ಬಹಳಷ್ಟೊಂದು ಧನಾತ್ಮಕ ಅಂಶ. ಎಸ್ ಅಂತ ಚೆಂಡು ನೋ ಬಾಲ್ ಅನ್ನುವಂಥ ಒಂದು ತೀರ್ಪನ್ನು ರವಾನಿಸಿದ್ದಾರೆ. ತಂಡದೊಟ್ಟು ಮೊತ್ತ ಇವಾಗ 35ಕ್ಕೆ ತಲುಪ್ತಾ ಇದೆ. ಫ್ರೀ ಹಿಟ್ ಅವಕಾಶ ಇದೆ. 5ನೇ ಚೆಂಡು ಫ್ರೀ ಹಿಟ್ ಆಗ್ತಾ ಇದೆ. ಈ ಬಾರಿ ಅಂತ ಚೆಂಡು ಮತ್ತೊಂದು ಓಟ್ಗಳ ಪೂರೈಕೆ. ಈ ಬಾರಿ
ಒಂದು ಓಟುಗಳ ಹೆಚ್ಚುವರಿ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 36 ಓಟುಗಳು. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಬದಲಿ ಆಟಗಾರರು ಅಂಕಣಕ್ಕೆ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 36 ಓಟವನ್ನು ದಾಖಲಿಸ್ತಾ ಇದೆ ಪೂಜಾ ರಾಕರ್ಸ್. ಕ್ರಿಕೆಟ್ನಲ್ಲಿ ಬಹುಶಃ ಒಂದು ಮಾತಿದೆ, ಕನಿಷ್ಠ ಮೊತ್ತದ ಪಂದ್ಯಗಳು ಯಾವತ್ತೂ ಕೂಡ ಗರಿಷ್ಠ ಒತ್ತಡವನ್ನು ಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಇವಾಗ ಫೈನಲ್ ಪಂದ್ಯಾಟದಲ್ಲಿ ಅದೆಷ್ಟರ ಮಟ್ಟಿಗೆ ಅನ್ವಯ ಆಗತ್ತೆ ನೋಡಬೇಕಾಗಿದೆ. ಯಕ್ಷಿ ಹೊಸ ಆಟಗಾರ. ಕೊನೆಯ ಚೆಂಡು ಜಿಯಾನ್ಗೆ ಸಂತ ಚೆಂಡು. ಈ ಬಾರಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ತಂಡದ ಒಟ್ಟು ಮೊತ್ತ ಇವಾಗ 42 ಓಟವನ್ನು ದಾಖಲಿಸಿದ್ದಾರೆ. ಜಯಕ್ಕಾಗಿ 43 ಓಟವನ್ನು ಪಡ್ಕೊಳ್ಬೇಕಾಗಿದೆ. ಕ್ರಿಕೆಟ್ನಲ್ಲಿ ಬಹುಶಃ ಇನ್ನಿಂಗ್ಸಿನ ಅಂತಿಮ ಎಸೆತದಲ್ಲಿ ದಾಖಲಾಗುವಂಥ ಸಿಕ್ಸರ್ಗಳೇ ಒಂದಷ್ಟು ಕೊನೆಯ ಹಂತದವರೆಗೂ ಪಂದ್ಯಾಟವನ್ನು ತರಬಲ್ಲಂತ ಸಾಧ್ಯತೆ ಇದೆ. ಇದು ಟೆನ್ನಿಸ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚಾಗಿ ಸಂಭವಿಸುತ್ತೆ. ಈ ಪಂದ್ಯ ಅದೇನಾಗತ್ತೆ ಕಾದು ನೋಡಬೇಕಾಗಿದೆ. 36 ಚೆಂಡು 43 ಓಟುಗಳ ಒಂದು ಟಾರ್ಗೆಟ್ ಇದೆ. ಅದ್ಯಾವ ರೀತಿಯ ಫಲಿತಾಂಶವನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಅಂಕಣದ ಭಾಗದಲ್ಲಿ ಇವಾಗ ಪೂಜಾ ರಾಕರ್ಸ್ ಆಟಗಾರರು ಕ್ಷೇತ್ರ ರಕ್ಷಣೆ ಅಂಕಣಕ್ಕೆ ಸಾಕ್ತಾ ಇದ್ದಾರೆ. ಈತ ವೀಕ್ಷಕ ವಿದ್ಯಮಾನದಲ್ಲಿ ಮತ್ತೆ ಬದಲಾವಣೆಯನ್ನು ಮಾಡ್ತಾ ಮುಂದಿನ ಹಂತಕ್ಕಾಗಿ ಪ್ರವೀಣ್ ಪಾವಂಜೆ. ಧನ್ಯವಾದಗಳು ಪ್ರತುಲ್ ಹಿರಿಯಡ್ಕ. ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಬಹಳಷ್ಟು ಯಶಸ್ಸನ್ನು ಕಂಡ ಪ್ರತಿಭಾನ್ವಿತ ಕಮೆಂಟೇಟರ್ ಇವಾಗ ಪಡುಪೋಣಮೂರು ಅಂಕಣದಲ್ಲಿ ನಮ್ಮೊಂದಿಗಿದ್ದಾರೆ. ಫೈನಲ್ನ ಹೋರಾಟ ಇವಾಗ ಚೇಸಿಂಗ್ ಪ್ರಾರಂಭವನ್ನು ಪಡ್ಕೊಳ್ತಾ ಇದೆ. 43ರ ಗುರಿಯನ್ನು ಬೆನ್ನಟ್ಟುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ ಕೋಸ್ಟಲ್ RK ಬಾಯ್ಸ್ನ ತಂಡ. ಲುಕ್ಮಾನ್ ಇವರ ಮಾಲಕತ್ವಗಳ ಕೋಸ್ಟಲ್ RK ಬಾಯ್ಸ್ ಜೊತೆಯಾಗಿ ಬಹಳಷ್ಟು ಆಟಗಾರರಿಗೆ ಪ್ರೋತ್ಸಾಹ ಧನವನ್ನು ಘೋಷಿಸಿದಂಥ ರೌಫ್ ಕೋಟೇಶ್ವರ ಕೂಡ ಅದರ ಬೆಂಬಲಿಗರು. ತಂಡವನ್ನು ಮುಂಚೂಣಿ ನಡೆಸಿಕೊಂಡಂಥ ಮುಸ್ತಾಕ್ ಮುಕ್ಕ ಮತ್ತೊಂದೆಡೆಯಲ್ಲಿ. ಮತ್ತೊಂದು ಘೋಷಣೆ ಬರ್ತಾ ಇದೆ. ಮೊದಲಾಗಿ ಆ ಸ್ಲೇಕ್ ಬಾರಿಸುವಂತ ಪ್ರತಿ ಸಿಕ್ಸರ್ಗೆ ಗ್ರೌಂಡ್ ಬಾಯ್ಸ್ ಮುಕ್ಕ ತಮ್ಮ ಆಡುವಂತ ಮಾತೃ ಸಂಸ್ಥೆಯ ಪರವಾಗಿ 200 ರೂಪಾಯಿ ಘೋಷಣೆಗಳು ಬರ್ತಾ ಇದೆ. ಆ ಸ್ಲೇಕ್ಗೆ ಫ್ರಾಂಚೈಸಿಗಳ ಪರವಾಗಿ ಆಡ್ತಾ ಇದ್ದಾರೆ. 22 ತಂಡಗಳ ವಲಯದ ಹೆಮ್ಮೆ ಹುಡುಗರು ಇವಾಗ ಪಡುಪಣಮೂರಿನ ಬಾಕಿಮೋರು ಅಂಕಣದಲ್ಲಿ ಬೀಡು ಬಿಟ್ಟಿದ್ದಾರೆ.
ಬಹಳಷ್ಟು ಕ್ರೀಡಾಭಿಮಾನಿಗಳು ಬಹಳಷ್ಟು ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಸಾಕ್ತಿರ್ತಕ್ಕಂಥ PCL ಸೀಸನ್ 1 ಚಾಂಪಿಯನ್ಶಿಪ್ನ ಹೋರಾಟ ಮೊದಲಾಗಿ ಘೋಷಣೆಗಳು ಬರ್ತಾ ಇದೆ. ಇವಾಗ ಕೋಸ್ಟಲ್ ಆರ್ಕೆ ಧಮಾಕಾಫರ್ IMS ನ ಇಮ್ರಾನ್ ಘೋಷಿಸ್ತಾ ಇದ್ದಾರೆ. ಹ್ಯಾಟ್ರಿಕ್ 20,000. ರೌಫ್ ಕೋಟೇಶ್ವರ ಘೋಷಿಸ್ತಾ ಇದ್ದಾರೆ ಬಾರಿಸುವಂತ ಪ್ರತಿ ಸಿಕ್ಸರ್ಗೆ 1,000. ಚೇಸಿಂಗ್ ಪ್ರಾರಂಭ. ಕೌಶಿಕ್ ಆರಂಭಿಕ ಓವರ್ನ ಆರಂಭಿಕ ಎಸೆತ ಟಾಪೇಜ್ ಮೊದಲ ಚೆಂಡಿನಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಆಸ್ಲೇಕನಿಗೆ ಜೀವದಾನ. ಕ್ರಿಕೆಟ್ನ ಮಟ್ಟಿಗೊಂದು ಮಾತನ್ನ ಹೇಳ್ತಾರೆ, ಕಿರುಸಬಲ್ನ ಪಂದ್ಯ ಬಹಳಷ್ಟು ಗರಿಷ್ಠ ಒತ್ತಡವನ್ನ ಕೊಡ್ತದಂತೆ. ಆ ಒತ್ತಡವನ್ನ ಮೆಟ್ಟಿ ನಿಲ್ಲುವಂತ ತಂಡ ಪಂದ್ಯವನ್ನ ಜಯಿಸ್ತಾರೆ. ಇವಾಗ ಲೀಗ್ ಮಾದರಿ ಲೆಕ್ಕಾಚಾರದ ವಿಚಾರಗಳ ಮುಗಿಸಿಕೊಂಡು ಚಾಂಪಿಯನ್ಶಿಪ್ನ ಹೋರಾಟವನ್ನು ಮಾಡ್ತಾ ಇದೆ ಎರಡೂ ತಂಡಗಳು. ಪೂಜಾ ರಾಕರ್ಸ್ ಮತ್ತೊಂದರಲ್ಲಿ ಕೋಸ್ಟಲ್ ಆರ್ಕೆ ಬಾಯ್ಸ್ ಅನ್ನು ಎದುರಿಸ್ತಾ ಇದೆ. ಹಿರಿಯರ ಸಿರಿಯರ ಸಮಾಗಮದ ಪಂದ್ಯಕೂಟ. ಮತ್ತೆ ಕೌಶಿಕ್ ಎಸ್ತಂತ ಚೆಂಡು ಪಾಯಿಂಟ್ ಕಡೆ ದಬ್ಬಿ ಆಡುವಂತ ಪ್ರಯತ್ನ. ಚೆಂಡಿಗೆ ತಕ್ಕಂತ ಮಣ್ಣನೆ 2 ಎಸೆತ 2 ಓಟ. ಲೋ ಸ್ಕೋರಿಂಗ್ ಮ್ಯಾಚ್. ಯಾವತ್ತು ಕೂಡ ಹೈ ವೋಲ್ಟೇಜ್ ಪಂದ್ಯ. ಅದು ಕೂಡ ಸ್ಪೆಷಲ್ ಆಗಿ ಸಾಕ್ತಾ ಇರೋದು ಚಾಂಪಿಯನ್ಶಿಪ್ನ ಮುಖಾಮುಖಿ ಫೈನಲ್ನ ಹೋರಾಟ. ರಾಕರ್ಸ್ನ ವಿರುದ್ಧವಾಗಿ ಕೋಸ್ಟಲ್ ಆರ್ಕೆ ಬಾಯ್ಸ್ನ ತಂಡ 43ರ ಗುರಿಯನ್ನ ಬೆನ್ನಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. 500 ರೂಪಾಯಿ ಘೋಷಣೆ ಅಷ್ಟಕ್ಕೆ ಪ್ರತಿ ಸಿಕ್ಸರ್ಗೆ. ಗ್ರೌಂಡ್ ಬಾಯ್ಸ್ ಮುಕ್ಕ ಇವರ ಘೋಷಣೆ. ಘೋಷಣೆಗಳು ಹರಿದು ಬರ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ಗಿದೆ 20,000. ನೇರ ಪ್ರಸಾರ. ದೇಶ ವಿದೇಶದಲ್ಲಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ನೆಟ್ಟ ನೇರ ಹೊಡೆತ ತನ್ಮೂಲಕವಾಗಿ ತಡೆಗೋಡೆಯಾಗಿ ನಿಂತರು. ಎಸೆದವನೊಬ್ಬ, ಹೊಡೆದವನಿನ್ನೊಬ್ಬ, ತಡೆದವನು ಮಾತ್ರ ಮತ್ತೊಬ್ಬ. ರಕ್ಷಣೆಗೆ ನಿಂತರು ಆಕಾಶ್. ಟೀಮ್ ಕಾಂಬಿನೇಷನ್. ಗೆಲ್ಲುವಂತ ಇರಾದೆ. ಚಾಂಪಿಯನ್ಶಿಪ್ನ ಪಟ್ಟಕ್ಕಾಗಿ ಹೋರಾಟ. ರೋಚಕ ಹೋರಾಟಕ್ಕೆ ಅಣಿ ಆಗ್ತಾ ಇದೆ. ಇವಾಗ ಫೈನಲ್ ನ ಪಂದ್ಯ. ಪ್ರೇಕ್ಷಕರನ್ನ ಮನರಂಜಿಸುವಂತ ಫೈನಲ್. ಸಂಜೆ ಇಳಿಬಿಸಿಲಿನಲ್ಲಿ ಇತಿಹಾಸ ಪ್ರಸಿದ್ಧ ಪಡುಬಣ್ಣವರನ್ನ ಬಾಕಿ ಮಾರುವ ಅಂಕಣದಲ್ಲಿ ಸಾಕ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ. ಮತ್ತೊಂದು ನೆಟ್ಟಿನ ಹೊಡೆತ. ಆಕಾಶನ ಭದ್ರ ಬೊಗಸೆಯಲ್ಲಿ ಕೈ ಜಾರ್ತಾ ಇದೆ. ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ತನ್ನ ಮೂಲಕವಾಗಿ 1 ಓಟದ ಹೆಚ್ಚುವರಿ. ಆರಂಭಿಕ ಓವರ್ನ ಬಿಗು ದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ ಕೌಶಿಕ್. ಮುಕ್ತಾಯಗೊಂಡ ಚೆಂಡುಗಳ ಸಂಖ್ಯೆ 5. ತಂಡದ ಒಟ್ಟು ಮೊತ್ತ 4 ಓಟವನ್ನು ದಾಖಲಿಸ್ತಾ ಇದೆ. 1 more to go. ಲಾಸ್ಟ್ ಬಾಲ್ ಆಫ್ ದಿ ಫಸ್ಟ್ ಓವರ್. 43ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಕೋಸ್ಟಲ್ ಆರ್ಕೆ ಬಾಯ್ಸ್ನ ತಂಡ. ಬಹಳಷ್ಟು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಪಡುಪಣಮೂರ್ನ ಐತಿಹಾಸಿಕ ಬಾಕಿ ಮಾರುವ ಅಂಕಣದಲ್ಲಿ ಇವಾಗ ಆಸ್ಲೇಕನ ರಿವರ್ಸ್. ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ತುಳುನಾಡಿನ ಜಾನಪದ ಸಂಸ್ಕೃತಿಯನ್ನ ಬಿಂಬಿಸುವಂತ ಚೆಂಡೆಯ ಮದ್ದಳೆ. ರೋಚಕ ಫೈನಲ್. ಜಯಿಸ್ಕೊಂಡ್ರೆ ಅದು ಯಾವತ್ತು ಕೂಡ ಇತಿಹಾಸ. ಗೆಲ್ಲುವಂತ ತಂಡ ಅನ್ನೋದು ಯಾವತ್ತು ಕೂಡ ಒಂದೇ. 2024ರ PCL ಸೀಸನ್ 1ರ ಚಾಂಪಿಯನ್ ಎನ್ನುವಂತ ಆ ಒಂದು ಗೌರವ ಯಾರಿಗಂತ ಗೊತ್ತಿಲ್ಲ. ಲೀಗ್ನ ಪಂದ್ಯದಲ್ಲಿ ಹೋರಾಟವನ್ನು ಮಾಡಿಕೊಂಡು ಕ್ವಾಲಿಫೈಯರ್ ಎಲಿಮಿನೇಟರ್ ಪಂದ್ಯವನ್ನು ಆಡಿಕೊಂಡು ಫೈನಲ್ನ ಮುಖಾಮುಖಿಯ ಟಿಕೆಟನ್ನು ಪಡ್ಕೊಂಡಂಥ ಎರಡೂ ತಂಡಗಳು ಇವಾಗ ಪ್ರಶಸ್ತಿಯ ಸುತ್ತಿನ ಹೆಜ್ಜೆಯಲ್ಲಿ. ಅದ್ಯಾವ ತಂಡ ಚಾಂಪಿಯನ್ ಅಂತ ಗೊತ್ತಿಲ್ಲ. ಒಂದೆಡೆಯಲ್ಲಿ ಕೋಸ್ಟಲ್ ಆರ್ಕೆ ಬಾಯ್ಸ್ 43ರ ಗುರಿಯನ್ನು ಬೆನ್ನಡ್ತಾ ಇದೆ.
ಮೊದಲ ಹಂತದಲ್ಲಿ 42 ಓಟವನ್ನು ದಾಖಲಿಸಿಕೊಂಡ್ರು ಪೂಜಾ ರಾಕರ್ಸ್. ಜಯಕೃಷ್ಣ ಬಿ ಕೋಟ್ಯಾನ್. ರತನ್ ಎಸ್ತಗಾರಿಕೆ ವಿಭಾಗದಲ್ಲಿ ಪವರ್ ಪ್ಲೇನ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. 1 ಓಟವನ್ನು ಪೂರೈಸಿಕೊಂಡ್ರು. ಅವಳಿ ಬಟ್ಟಿಗೆ ಪ್ರಯತ್ನಗಳ ಮಧ್ಯೆ ಅವಳಿ ಓಟವನ್ನು ಕೂಡ ಪೂರೈಸಿಕೊಂಡ್ರು. ತೇಜ್ಪಾಲ್ ಸುವರ್ಣ ಸಮುದ್ರ ಕ್ಯಾಟರರ್ಸ್ನ ಮಾಲಕರು ಮಿಥುನ್ ಇವರ ಮುಂಚೂಣಿಯ ತಂಡ ಪೂಜಾ ರಾಕರ್ಸ್ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ. ಮತ್ತೊಂದೆಡೆಯಲ್ಲಿ ಲುಕ್ಮಾನ್ ಇವರ ಮಾಲಕತ್ವಗಳ ತಂಡ ದೂರದ ವಿದೇಶದಲ್ಲಿದ್ದರೂ ಕೂಡ ಹಳೆಂಗಡಿ ಬೆಲ್ಟೇರ್ ಅಸೋಸಿಯೇಷನ್ನ ಹೆಮ್ಮೆ ಹುಡುಗರು ಬೆಳಗ್ಗೆ ಬರಬೇಕು ಎನ್ನುವಂಥ ವಿಚಾರವನ್ನು ಇಟ್ಕೊಂಡು ತಂಡವನ್ನ ಸ್ಪಾನ್ಸರ್ ಮುಖಾಂತರವೇ ಖರೀದಿಸಿದ್ರು. ಅದಕ್ಕೆ ಜೊತೆಗಾರಿಕೆಯಾಗಿ ರೌಫ್ ಕೋಟೇಶ್ವರ ಬಹಳಷ್ಟು ಯುವ ಆಟಗಾರರಿಗೆ ಬೆಂಬಲವಾಗಿ ನಿಂತರು. ತನ್ನ ಮೂಲಕವಾಗಿ ಟಾಪ್ 8 ನಡುವೆ ಮೊದಲನೇ ಬ್ರೇಕ್ ಥ್ರೂ, ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ತಾರೆ. ಇಫ್ ಐ ಗೋ ಬ್ಯಾಕ್ ಟು ದ ಪೆವಿಲಿಯನ್, ಹೊಸ ಮುಖ್ಯ ಆಟಗಾರನ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಇವಾಗ ಇರ್ಫಾನ್. ಕಳೆದ ಪಂದ್ಯದ ಹೀರೋ. ಕ್ವಾಲಿಫೈಯರ್ 1ರ ಪಂದ್ಯದಲ್ಲಿ MFC ವಿರುದ್ಧವಾಗಿ ಬಹಳಷ್ಟು ಯಶಸ್ಸಿನ ಬಿರುಸಿನ 2 6 ರನ್ ದಾಖಲಿಸಿಕೊಂಡು ಪಂದ್ಯವನ್ನ ಗಾತಿ ಬದಲಿಸಿದಂತ ಆಟಗಾರ. ತಂಡದ ಒಟ್ಟು ಮೊತ್ತ 12. ಕಮ್ಬ್ಯಾಕ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ ಇವಾಗ. ರತನ್ ಜಾಣ್ಮೆ ನೆಗೆತವನ್ನು ಡಿಪ್ ಮಾದರಿಸ್ತಾ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 43ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನಗಳ ಮಧ್ಯೆ ರತನ್ನ ಕಮ್ಬ್ಯಾಕ್ ಎಸ್ತಗಳು. ಸಮಬಲದ ತಕ್ಕಡಿಯಲ್ಲಿ ಎರಡೂ ತಂಡಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ ಇವಾಗ. ಫೈನಲ್ ಲಾಫ್ಟೆಡ್ ಶಾಟ್ ಹೊಡೆಯುವಂತ ಪ್ರಯತ್ನಗಳ ಮಧ್ಯೆ 1 ಓಟ, 2 ಓಟವನ್ನು ಪೂರೈಸಿಕೊಂಡ್ರು. ಯುವ ಕಾಲುಗಳು ಬಹಳಷ್ಟು ವೇಗವಾಗಿ ಹೆಜ್ಜೆಯನ್ನು ಹಾಕುವಂತ ಕಾಲ. ಪಾದರಸದ ಓಟ, ಜಿಂಕೆ ಮಾದರಿಯ ಓಟ, ಚಿರತೆ ಮಾದರಿಯ ಓಟ, ಜಯಿಸಿಕೊಳ್ಳುವಂತ ಇರಾದೆ. 1 more to go ಸರ್, 1 more to go. ದ್ವಿತೀಯ ಓವರ್ನ ಚಾಲ್ತಿಯ ಕೊನೆ 1 ಎಸೆತಗಳು ಬಾಕಿ. ತಂಡದ ಒಟ್ಟು ಮೊತ್ತ 14. ಇವಾಗ ಮತ್ತೆ ಜಾಣ್ಮೆ ಎಸೆತ 24 ಎಸೆತ, 29 ಓಟಗಳು ಬೇಕಾಗಿದೆ. 24 balls, 29 more run to win this match. ಬಹಳಷ್ಟು ಆಕರ್ಷಕ ಟೂರ್ನಮೆಂಟ್ ಆಯೋಜಿಸ್ತಾ ಇದೆ. ಸುದೀರ್ಘ 47 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಹೆಮ್ಮೆ ಸಂಸ್ಥೆ ಪಡುಪಣಂಬೂರು ಕ್ರಿಕೆಟರ್ಸ್. ಪಡುಪಣಂಬೂರಿನ ತಂಡ ಬಹಳಷ್ಟು ಕ್ರೀಡಾ ಅಭಿಮಾನಿಗಳ ಸಮ್ಮುಖದಲ್ಲಿ ಫೈನಲ್ನ ಪಂದ್ಯ ಸಾಗ್ತಾ ಇದೆ. ಮುಂದಿನ ಶನಿವಾರ ಭಾನುವಾರ ಇದೇ ಒಂದು ಅಂಕಣದಲ್ಲಿ ಬಹಳಷ್ಟು ಯಶಸ್ಸಿನ ಪಂದ್ಯಕೂಟವನ್ನು ಆಯೋಜಿಸುತ್ತದೆ ಫ್ರೆಂಡ್ಸ್ ಪಡುಪಣಂಬೂರು. ಜೊತೆಯಾಗಿ ಮುಲ್ಕಿ ಅರಮನೆ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಯಶಸ್ಸಿನ ಪಂದ್ಯಕೂಟವನ್ನು ಮುಂದಿನ ಶನಿವಾರ ಭಾನುವಾರ ಅರ್ಥಾತ್ ಫೆಬ್ರವರಿ 3 ಹಾಗೇನೆ 4ನೇ ತಾರೀಕಿನಂದು 3ನೇ ತಾರೀಕಿನಂದು ಓಪನ್ ಟು ಆಲ್. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸೀಮಿತ ಅಲ್ಲ, ಭಾರತೀಯ ದೇಶವಾಸಿಗಳು ಯಾವ ತಂಡದಲ್ಲೂ ಕೂಡ ಆಡ್ಬೋದು. ಯಾಕಂತಂದರೆ ಕ್ವಾಲಿಟಿ ಟೀಮ್ಗಳು ಇದ್ದಾವೆ ಆ ಒಂದು ಟೂರ್ನಮೆಂಟ್ನಲ್ಲಿ. ಮರುದಿನ ಹಳೆಂಗಡಿ ಬೆಲ್ಟೇರ್ ಅಸೋಸಿಯೇಷನ್ನ ತಂಡಗಳು ಭಾಗವಹಿಸ್ತಾರೆ. ತನ್ಮೂಲಕವಾಗಿ ಅಷ್ಟೇಕ ನಿಸ್ಸಂಶಯವಾಗಿ ಗ್ರೌಂಡ್ ಬಾಯ್ಸ್ನ ಘೋಷಣೆಯ 500 ರೂಪಾಯಿ ನಿಸ್ಸಂಶಯವಾಗಿ ತಮಗೆ ಸಿಗ್ತದೆ. ಸವ್ಯಸಾಚಿ ಆಲ್ರೌಂಡರ್ ಫೈನಲ್ ನಲ್ಲಿ ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಲೀಗ್ನ ಮೊದಲ ಪಂದ್ಯದಲ್ಲಿ ಬಿರುಸಿನ ಆಟವನ್ನು ತೋರ್ಪಡಿಸಿಕೊಂಡಂತ ಆಟಗಾರ. ಆ ಬಳಿಕ ಕೊಂಚ ಮಟ್ಟಿಗೆ ತಿಣುಕಾಟವನ್ನು ಮಾಡಿದ್ರು. ಇವಾಗ ಫೈನಲ್ ನಲ್ಲಿ ಮತ್ತೆ ಮ್ಯಾನ್ ಇನ್ ಫಾರ್ಮ್ ಆಸ್ಲೇಕ್
ಮುಖ ಪರಿಸರದ ಹುಡುಗ ಗ್ರೌಂಡ್ ಬಾಯ್ಸ್ನ ಘೋಷಣೆ ತಮಗೆ 500 ರೂಪಾಯಿ ಈಗಾಗಲೇ ನಿಸ್ಸಂಶಯವಾಗಿ ಭದ್ರ ಆಗ್ತಾ ಇದೆ. ಕಾರ್ತಿಕ್ ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಚೆಂಡು ಫುಲ್ ಶಾಟ್ ಮಾಡುವಂಥ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಒಂದು ಓಟದ ಹೆಚ್ಚುವರಿಯ ಮುಖಾಂತರವಾಗಿ ನಡೆದ ಒಟ್ಟು ಮೊತ್ತ 21 ಮೊತ್ತವನ್ನು ದಾಖಲಿಸ್ತದೆ. 22 more run to win this match. 43 ಗುರಿ. ಬಾಲ್ ಟು ಬಾಲ್ ಸ್ಕೋರ್ ಇವಾಗ 22 ಎಸೆತ 22 ಓಟಗಳು ಬೇಕಾಗಿದೆ. ಹುದ್ದರಿಯ ಸಹಿತವಾಗಿ ಡಾಟ್ ಬಾಲ್ಗಳು ಬಂದ್ರೆ ಪ್ಲಸ್ ಪಾಯಿಂಟ್. 21ಕ್ಕೆ 22. 21 balls, 22 more run to win this match. ಅದೃಷ್ಟದ ಮೇಲಾಟದಲ್ಲಿ ಯಾರಿಗೆ ಚಾಂಪಿಯನ್ಶಿಪ್ನ ಪಟ್ಟ ಅಂತ ಗೊತ್ತಿಲ್ಲ. ಜಯಿಸ್ಕೊಳ್ಳುವಂತ ತಂಡ ಜಯಿಸ್ಕೊಂಡ್ರೆ PCL ಟ್ರೋಫಿ 2024ರ ಮೊದಲ ಸೀಸನ್ನ ಚಾಂಪಿಯನ್ ಎನ್ನುವಂತ ಗೌರವ. ಇತಿಹಾಸ ಅನ್ನೋದು ಯಾವತ್ತೂ ಕೂಡ ನಿರ್ಮಿಸೋದಕ್ಕೆ ಆ ನಿಟ್ಟಿನಲ್ಲಿ ಹೋರಾಟಗಳು ಜಾರಲಿದೆ ಕ್ರಿಕೆಟ್ನ ಅಂಕಣದಲ್ಲಿ. ನಾವೆಲ್ಲ ಬಂದು ಎನ್ನುವಂಥ ವಿಚಾರ ಸಾರುವಂತ ಅದು ಕ್ರೀಡೆ. ಬಹಳಷ್ಟು ಯಶಸ್ಸಿನ ಪಂದ್ಯಕೂಟ ತುಳುನಾಡಿನ ಯಶಸ್ಸಿನ ಕಂಬಳ ಪೂರೈಸಿಕೊಂಡ ಬಳಿಕ ಇವಾಗ ಪಡುಪಣಂಬೂರಿನ ಬಾಕಿ ಮಾರು ಅಂಕಣದಲ್ಲಿ ಇನ್ನು ಮುಂದೆ ಕ್ರಿಕೆಟ್ನ ಹಬ್ಬ, ಕ್ರಿಕೆಟ್ನ ಕರರವ, ಕ್ರಿಕೆಟ್ನ ಜಾತ್ರೆ. ಮಾತೆ ಬೆರುಸಿನ ಹೊಳೆತ ತನ್ಮೂಲಕವಾಗಿ ಸೀಮಾರೇಖೆ ಅಂಚಿನಲ್ಲಿ ಕ್ಯಾಚ್ ಔಟ್. ಕ್ರೂಷಿಯಲ್ ಬ್ರೇಕ್ ಥ್ರೂ. ಆಸ್ಲೆ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಹೊಸ ಮುಖ್ಯ ಆಟಗಾರನ ಎಂಟ್ರಿನ ಪಡ್ಕೊಳ್ತಾ ಇದೆ ವಲಯದ ಮತ್ತೋರ್ವ ಯಶಸ್ಸಿನ ಆಟಗಾರ ಶಬೀರ್ ಮುಖ. 18ಕ್ಕೆ 19. 18 balls, 19 more run to win this match. Neck to neck contact. ಕತ್ತುಗತ್ತಿನ ಹೋರಾಟ ರೋಚಕ ಫೈನಲ್ಗೆ ಸಾಕ್ಷಿ ಆಗ್ತಾ ಇದೆ. ಇತಿಹಾಸ ಪ್ರಸಿದ್ಧ ಪಡುಪಣಂಬೂರಿನ ಬಾಕಿ ಮಾರುವ ಅಂಕಣ. ಲುಕ್ಮಾನ್ ಇವರ ಮಾಲಕತ್ವಗಳ ಕೋಸ್ಟಲ್ RK ಬಾಯ್ಸ್, ರೌಫ್ ಕೋಟೇಶ್ವರ ಇವರು ಕೂಡ ಬಹಳಷ್ಟು ಆಟಗಾರರಿಗೆ ಹುರಿದುಂಬಿಸುವಂತ ಪ್ರಯತ್ನವನ್ನು ಮಾಡಿದ್ರು. ವಿದೇಶದಲ್ಲಿದ್ದರೂ ಕೂಡ ಯುವ ಪ್ರತಿಭೆಗಳಿಗೆ ತಂಡದೊಂದಿಗೆ ನಾನಿದ್ದೇನೆ ಎನ್ನುವಂತ ಬೆಂಬಲವನ್ನು ಕೊಟ್ಟಂತ 2 ಮಹನೀಯರು ಜೊತೆಯಾಗಿ ತಂಡವನ್ನು ಮುನ್ನಡೆಸಿಕೊಂಡ್ರು. ಮುಸ್ತಾಕ್ ಮುಕ್ಕ, ಗೂಟದ ಹಿಂಭಾಗದ ಮಾಂತ್ರಿಕ ಹಿರಿಯಣ್ಣ, ಇವಾಗ ಪೂಜಾ ರಾಕರ್ಸ್, ಗುರುಪ್ರಸಾದ್ ನಾಯಕತ್ವದಲ್ಲಿ ರತನ್ ಮುಕ್ಕ ಪರಿಸರದ ಹುಡುಗ. ಕ್ರೂಷಿಯಲ್ ಓವರ್ನ ಜವಾಬ್ದಾರಿ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 17ಕ್ಕೆ 9. ಸಮಬಲ ಸಾಧಕರ ಹೋರಾಟದಲ್ಲಿ ಅದು ಯಾರ ಕೈ ಮೇಲಾಗ್ತದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ PCL ಟ್ರೋಫಿ 2024ರ ಚಾಂಪಿಯನ್ಶಿಪ್ಗಾಗಿ ಹೋರಾಟಗಳು ಬರ್ತಾ ಇದೆ. ಬಹಳಷ್ಟು ಕ್ರೀಡಾ ಅಭಿಮಾನಿಗಳ ಸಮ್ಮುಖದಲ್ಲಿ, ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್ ಮೀಡಿಯಾ. ದೇಶ ವಿದೇಶಗಳಲ್ಲಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಆಡುವಂತ ಆಟಗಾರರು 11 ಆಗಿರ್ಬಹುದು, ನೋಡುವಂತ ಕಣ್ಣುಗಳು ಹಲವು. ಬಹಳಷ್ಟು ರೋಚಕ ಪಂದ್ಯ. ಫೈನಲ್ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದು ಪಡುಪಣಂಬೂರು ಕ್ರಿಕೆಟರ್ಸ್ ಪಡುಪಣಂಬೂರು. ಮತ್ತೆ ಫ್ರಂಟ್ ಫುಟ್ ನಲ್ಲಿ ಲಾಫ್ಟರ್ ಶಾಟ್ ಹೊಡೆಯುವಂತ ಪ್ರಯತ್ನ ನಡುವೆ ಆಕಾಶನ ಭದ್ರ ಬಗಸೆಗೆ ಕ್ರೂಷಿಯಲ್ ಬ್ರೇಕ್ ಥ್ರೂ. ಇವಾಗ ಹೋರಾಟವನ್ನ ಜಾರಿಲಿಸ್ತಾ ಇದೆ ಪೂಜಾ ರಾಕರ್ಸ್ ನ ತಂಡ. ಬಹಳಷ್ಟು ರೋಚಕ ಪಂದ್ಯ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ತನ್ಮೂಲಕವಾಗಿ ಹೊಸ ಮುಖ್ಯ ಆಟಗಾರನ ಎಂಟ್ರಿ.
ನಾವು ಶೀರ್ನ ಎಂಟ್ರಿನ ಪಡ್ಕೊಳ್ತಾ ಇದ್ದೇವೆ. ಇವಾಗ ರೋಚಕ ಹಂತವನ್ನ ಕಂಡುಕೊಳ್ತದೆ. ಅದಕ್ಕೆ ಹೇಳ್ತಾರೆ ಕ್ರಿಕೆಟ್ನಲ್ಲಿ ಕಿರು ಸವಾಲಿನ ಪಂದ್ಯ ಯಾವತ್ತೂ ಕೂಡ ಬಹಳಷ್ಟು ಗರಿಷ್ಠ ಒತ್ತಡವನ್ನ ಕೊಡ್ತದಂತೆ. ಆ ಒತ್ತಡವನ್ನ ಮೆಟ್ಟಿ ನಿಲ್ಲುವ ತಂಡ ಪಂದ್ಯಾಟವನ್ನ ಜಯಿಸ್ಕೊಳ್ತಾರೆ. ಇವಾಗ ಸಾಕ್ತಿರೋದು ಮಾತ್ರ ಎರಡನೇ ಅವಕಾಶ ಇಲ್ಲ. ಚಾಂಪಿಯನ್ಶಿಪ್ನ ಪಟ್ಟವನ್ನು ಅಲಂಕರಿಸಬೇಕಾದ್ರೆ ಜಯಿಸಲೇಬೇಕಾದ್ರೆ ಜಯಿಸಲೇಬೇಕು. ಅದು ಯಾರಿಗೆ ಗೆಲುವಿನ ಮಾಲೆ ಅಂತ ಗೊತ್ತಿಲ್ಲ. ಹೋರಾಟ ಜಾರಿಯಲ್ಲಿದೆ. ರತನ್ ನೌಶೇರ್ಗೆ ಸತತ 4ನೇ ಡಾಟ್ ಬಾಲ್ ವಿತ್ ವಿಕೆಟ್. ಪೂಜಾ ರಾಕರ್ಸ್ ಹೋರಾಟವನ್ನು ಜಾರಿಗೊಳಿಸ್ತಾ ಇದೆ. ಇವಾಗ ಸುಲಭ ಸಾಧ್ಯ ಗೆಲುವಿನ ಹೆಜ್ಜೆ ಅತ್ತ ದಾಪು ಕಾಲು ಇಡ್ತಾ ಇದ್ದಂತ ಕೋಸ್ಟಲ್ ಆರ್ಕೆ ಬಾಯ್ಸ್ ಅನ್ನ ರತನ್ ಕಡಿವಾಣವನ್ನ ಹಾಕೊಂಡು ಮತ್ತೆ ಮರುಹಳ್ಳಿಗೆ ತರ್ತಾ ಇದ್ದಾನೆ. 14ಕ್ಕೆ 19. ಒಂದೆಡೆಯಲ್ಲಿ ಹಿರಿಯ ಅನುಭವದ ಆಟಗಾರ ಶಬೀರ್ ಮುಖ ಇದ್ದಾರೆ. ಯುವ ಪ್ರತಿಭೆ ನೌಶೀರ್ ಸ್ಟ್ರೈಕ್ ನಲ್ಲಿ ರತನ್. ಮತ್ತೊಂದು ಜಾಣ್ಮೆ ಸಹಿತ ನಡುವೆ ಹೊರ ತಿರುವನ್ನ ಕಂಡ ಚೆಂಡು ದಾಂಡಿಗೆ ಮಾಡುವಂತ ಕೆಲಸ. ವೈಡ್ ಬಾಲ್ನ ಸೂಚನೆ. 14ಕ್ಕೆ 18. ತೀರ್ಪುಗಾರರು ಎಸ್ ನೋ ಬಾಲ್ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್. ತೃತೀಯ ಕಣ್ಣು 3ನೇ ಅಂಪೈರ್ನ ತೀರ್ಪಿಗೆ ಬರ್ತಾ ಇದೆ. ಇವಾಗ ಕ್ಯಾಮರಾದ ಕಣ್ಗಳು ಥರ್ಡ್ ಅಂಪೈರ್ ಎಸ್ ನೋ ಬಾಲ್ ಎನ್ನುವಂತ ವಿಚಾರ. ಫ್ರೀ ಹಿಟ್ ನ ಅವಕಾಶ ಇದೆ. ಬೇಯಿಸುವಂತ ಪ್ರಯತ್ನ. ನೋ ಬಾಲ್ಗೆ ಓಟಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ರತನ್ನ ಬಿಗುದಾಳಿ. ಪಂದ್ಯದ ಮೇಲೆ ಕೊಂಚ ಮಟ್ಟಿಗೆ ಬಿಗಿ ಹಿಡಿತವನ್ನ ಸಾಧಿಸಿಕೊಳ್ಳುವಂತ ಪ್ರಯತ್ನಗಳೇ ರತನ್ನ ಓವರ್ಗಳು ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಪೂಜಾ ರಾಕರ್ಸ್ ಅನಗತ್ಯ ಗೊಂದಲಗಳು ಬೇಡ. 13 ಎಸೆತ ಜಯಕ್ಕಾಗಿ 18 ಓಟಗಳು ಬೇಕಾಗಿದೆ. 13ಕ್ಕೆ 18. ಅದ್ಯಾರಿಗೆ ಚಾಂಪಿಯನ್ಶಿಪ್ ಪಟ್ಟ ಅಂತ ಗೊತ್ತಿಲ್ಲ. ನೀಲಿ ಬಿಳಿ ಸಮವಸ್ತ್ರಗಳ ಪೂಜಾ ರಾಕರ್ಸ್. ಮತ್ತೊಂದೆಡೆಯಲ್ಲಿ ಕೋಸ್ಟಲ್ ಆರ್ಕೆ ಬಾಯ್ಸ್ ನ ತಂಡ ಇವಾಗ ಚೇಸಿಂಗ್ ಅನ್ನ ಮುಂದುವರಿಸಿಕೊಳ್ತಾ ಇದೆ. ಪ್ರೇಕ್ಷಕರನ್ನ ತುದಿಗೆ ನಿಲ್ಲಿಸುವಂತ ಪಂದ್ಯಕೂಟ. ರಿವರ್ಸ್ ಮಾಡುವಂತ ಪ್ರಯತ್ನಗಳ ಮಧ್ಯೆ ಕೌಶಿಕ್ ಸುಂದರತೆ ಕ್ಷೇತ್ರ ರಕ್ಷಣೆ. 1 ಓಟ. ಸುಂದರತೆ ಗುಡ್ ಓವರ್. 12ಕ್ಕೆ 17. ಬಾರಗೆಂದೊಮ್ಮೆ 17 ರನ್ ಚಾಯಿ. 12 ಎಸೆತ 17 ಓಟಗಳು ಬೇಕಾಗಿದೆ ಜಯಕ್ಕಾಗಿ. ಸಮಬಲದ ಹೋರಾಟ ಫೈನಲ್ ನ ಹಂತದಲ್ಲಿ. ಪೂಜಾ ರಾಕರ್ಸ್ ವರ್ಸಸ್ ಕೋಸ್ಟಲ್ ಆರ್ಕೆ ಬಾಯ್ಸ್. ಫೈನಲ್ ನ ಹೋರಾಟದ ಮುಖಾಮುಖಿಯನ್ನ ಮಾಡ್ತಾ ಇದೆ. ನೆನ್ನೆಗೆ ಪ್ರಾರಂಭವನ್ನ ಕಂಡಂತ ಅದ್ದೂರಿಯ ಪಂದ್ಯಕೂಟ PCL ಟ್ರೋಫಿ ಸೀಸನ್ 1 2024 ಬಹಳಷ್ಟು ಯಶಸ್ಸಿನ ಟೂರ್ನಮೆಂಟ್. ಇವಾಗ ಚಾಂಪಿಯನ್ಶಿಪ್ ನ ಹೋರಾಟಗಳು ಬರ್ತಾ ಇದೆ. ಬಹಳಷ್ಟು ಆಕರ್ಷಕ ಜಾಹೀರಾತು ಫಲಕಗಳು, ಆಟಗಾರರ ಬಣ್ಣ ಬಣ್ಣದ ಸಮವಸ್ತ್ರಗಳು, ಒಟ್ಟಾರೆಯಾಗಿ ಪಡುಬಣಂಬೂರಿನ ಬಾಕಿಮಾರ್ನ ಅಂಕಣ ಇವತ್ತಿನ ದಿನ ಕಾಮನ ಬಿಲ್ಲಿನ ಚಿತ್ತಾರದಂತೆ ಘೋಷಿಸ್ತಾ ಇದೆ. ಜಯಿಸುವಂತ ತಂಡ ಅನ್ನೋದು ಯಾವತ್ತೂ ಕೂಡ ಒಂದೇ. ಬಟ್ ಒಂದು ಆಫರ್ಗಳ ಮೇಲೆ ಆಫರ್ ಇದೆ, ಗಮನಿಸಿಕೊಳ್ಳಿ. ಕೋಸ್ಟಲ್ ಆರ್ಕೆ ಬಾಯ್ಸ್ ಹ್ಯಾಟ್ರಿಕ್ ಸಿಕ್ಸರ್ ಅನ್ನ ಬಾರಿಸಿಕೊಂಡ್ರೆ ಬಹುಶಃ ದೂರದ ವಿದೇಶದಲ್ಲಿ ಪಂದ್ಯದ ವೀಕ್ಷಣೆಗಳಿದ್ದಾರೆ. ನೇರ ಪ್ರಸಾರವನ್ನು M9 ಸ್ಪೋರ್ಟ್ಸ್ ಮೀಡಿಯಾ ಮಾಡ್ತಾ ಇದೆ. IMS ನ ಇಮ್ರಾನ್ ಇವರು 20,000 ನಗದು ಪುರಸ್ಕಾರದ ಘೋಷಣೆಯನ್ನ ಮಾಡಿದ್ರು. ರೌಫ್ ಕೋಟೇಶ್ವರ ಬಾರಿಸುವಂತ ಪ್ರತಿ ಸಿಕ್ಸರ್ಗಳಿಗೆ 1,000 ಘೋಷಣೆಯನ್ನ ಮಾಡಿದ್ರು. ಆರ್ಕೆ ಬಾವು ಮೊದಲಾಗಿ
ತಿಳಿಸಿದ್ರು. 500 ರೂಪಾಯಿಗಳ ಘೋಷಣೆ. ಕೋಸ್ಟಲ್ನ ಮಾಲಕರು ಲುಕ್ಮಾನ್ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಈಗ ದೂರದ ವಿದೇಶದಲ್ಲಿದ್ರು ಕೂಡ ಕ್ರಿಕೆಟ್ನ ಮೇಲೆ ನನ್ನ ಮೇಲೆ ಪ್ರೀತಿ ಇದೆ. ಕಾರ್ತಿಕ್ 12ಕ್ಕೆ 17. ಇವಾಗ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 11ಕ್ಕೆ 17. 11 balls 17 more run to win ಮ್ಯಾಚ್. ಪಾವಂಜೆ ಪರಿಸರದ ಹುಡುಗ ಕಾರ್ತಿಕ್ ಇವಾಗ ಕ್ರೂಷಿಯಲ್ ಓವರ್ನ ಜವಾಬ್ದಾರಿಗೆ. ಸ್ಟ್ರೈಕ್ ಅಂಡ್ ನೌಶೇರ್. ಮತ್ತೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 10ಕ್ಕೆ 17. 10 गेंदों में 17 रन चाहिए. 17 पे 17. ಚಾಂಪಿಯನ್ಶಿಪ್ ನ ರೋಚಕ ಹಣಾಹಣಿ. ಬಹಳಷ್ಟು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಕೆಲವೇ ಕ್ಷಣದಲ್ಲಿ ಸಮಾರೋಪ ಸಮಾರಂಭ ಬಳಿಕ ಲಕ್ಕಿ ಕೂಪನ್ ಡ್ರಾ ಇದೆ, ಗಮನಿಸಿಕೊಳ್ಳಿ. 10ಕ್ಕೆ 17. ಮೂರನೇ ಎಸೆತ. ಬಹಳಷ್ಟು ಪ್ರೇಕ್ಷಕರ ಬೆಂಬಲದ ಬಲವನ್ನು ಪಡ್ಕೊಳ್ತಾ ಇದೆ ಎರಡೂ ತಂಡಗಳು. 9ಕ್ಕೆ 16. ತಂಡದ ನಂಬುಗೆಯ ಭರವಸೆ ಅಸ್ತ್ರ ಇವಾಗ ಶಬೀರ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. 9 ಎಸೆತ 16 ಓಟಗಳು ಬೇಕಾಗಿದೆ. ಟೈ ಆದ್ರೆ ಸೂಪರ್ ಓವರ್. ಗಮನಿಸ್ಕೊಳ್ಳಿ, ಕ್ರಿಕೆಟ್ ಅನ್ನೋದು ಅದೃಷ್ಟ, ಪವಾಡ, ತಿರುವನ್ನ ಪಡ್ಕೊಳ್ಬಲ್ಲಂತ ಆಟ. ಕ್ರಿಕೆಟ್ ಇಸ್ ಗೇಮ್ ಆಫ್ ಫನ್, ಗೇಮ್ ಆಫ್ ಮ್ಯಾಜಿಕ್, ಗೇಮ್ ಆಫ್ ಮಿರಾಕಲ್. ಅದ್ಯಾವ ಹಂತದಲ್ಲೂ ಕೂಡ ಕ್ರಿಕೆಟ್ನ ಫಲಿತಾಂಶದ ಬಗ್ಗೆ ಊಹಿಸ್ಕೊಳ್ಬೇಡಿ. ಕೈಯಲ್ಲಿದ್ದಂಥ ಪಂದ್ಯವನ್ನ ಕೈ ಚೆಲ್ಲಿದಂಥ ಉದಾಹರಣೆ ಕ್ರಿಕೆಟ್ನ ಇತಿಹಾಸದಲ್ಲಿ ಬಹಳಷ್ಟು ಇದೆ. ಸೋಲ್ನ ಕೋಪದಿಂದ ಮೇಲೆದ್ದು ಬಂದು ಜಯಿಸ್ಕೊಂಡಂತ ಉದಾಹರಣೆ ಕೂಡ ಕ್ರಿಕೆಟ್ನ ಇತಿಹಾಸದಲ್ಲಿ ಬಹಳಷ್ಟು ಇದಾವೆ. ರೋಚಕ ಪಂದ್ಯ. ಶಬೀರ್ ಇರುವಷ್ಟುಗಳ ಡೇಂಜರಸ್ ಮ್ಯಾನ್. ಅನುಭವದ ಕೊಂಡಿ. 9 ಎಸೆತ 16 ಓಟಗಳು ಬೇಕಾಗಿದೆ. 9 balls 16 more run to win this match. 9ಕ್ಕೆ 16. ಪೂಜಾ ರಾಕರ್ಸ್ ವರ್ಸಸ್ ಕೋಸ್ಟಲ್ ಆರ್ಕೆ ಬಾಯ್ಸ್. ಕಾರ್ತಿಕ್ನ ಸುಂದರತೆ ಎಸೆತಗಳು. 8ಕ್ಕೆ 16. ನಮ್ಮ ಈ ಒಂದು ಟೂರ್ನಮೆಂಟ್ಗೆ ನಮ್ಮನ್ನ ಕೋಡ್ಕೊಳ್ತಾ ಇದ್ದಾರೆ ಈ ಭಾಗದ ಜನಪ್ರಿಯ ಶಾಸಕರು ಶ್ರೀಯುತ ಉಮನಾಥ್ ಕೋಟ್ಯನ್. ಶಾಸಕರು ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ. ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ ಒಂದು ಓಟ, ಅವಳಿ ಓಟವನ್ನು ದಾಖಲಿಸಿಕೊಂಡ್ರು. 7ಕ್ಕೆ 14. ಕಾಟೆ ಕಿ ಟಕ್ಕರ್. 7 ಎಸೆತ 14 ಓಟಗಳು ಬೇಕಾಗಿದೆ ಇವಾಗ. ಕೋಸ್ಟಲ್ ಆರ್ಕೆ ಬಾಯ್ಸ್ ವರ್ಸಸ್ ಪೂಜಾ ರಾಕರ್ಸ್. ದಯವಿಟ್ಟು ರಸ್ತೆ ಬದಲಿರುವಂತಹ ಗಾಡಿಗಳನ್ನ ತೆರವುಗೊಳಿಸಿಕೊಳ್ಳಿ. ಪದೇ ಪದೇ ಹೇಳುವಂತ ಅವಕಾಶಗಳನ್ನ ಮಾಡಬೇಡಿ. ಫುಲ್ ಟಾಸ್. ಶಬೀರ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ನಂಬುಗೆ ಅಸ್ತ್ರ. ಶಬೀರ್ ಮುಕ್ಕ ಗೋ ಬ್ಯಾಕ್ ಟು ದ ಪೆವಿಲಿಯನ್. 6ಕ್ಕೆ 14 ಇವಾಗ. 6 ಎಸೆತ 14 ಓಟಗಳು ಬೇಕಾಗಿದೆ. ದಯವಿಟ್ಟು ಗಮನಿಸ್ಕೊಳ್ಳಿ. ವಿನ್ನಿಂಗ್ ಸೆಲೆಬ್ರೇಷನ್ ಆ ಬಳಿಕ ಮಾಡ್ಕೊಳ್ಬೇಕು. ಅದು ಯಾವ ತಂಡ ಆಗಿರಲಿ, ಎರಡೂ ತಂಡಗಳು, ಪೂಜಾ ರಾಕರ್ಸ್ ಆಗಿರಲಿ ಅಥವಾ ಕೋಸ್ಟಲ್ ಆರ್ಕೆ ಬಾಯ್ಸ್ ಆಗಿರಲಿ, ಈ ಒಂದು ಟೂರ್ನಮೆಂಟ್ಗೆ ನಮ್ಮನ್ನು ಕೋಡ್ಕೊಳ್ತಾ ಇದ್ದಾರೆ. ಈ ಭಾಗದ ಜನಪ್ರಿಯ ಶಾಸಕರು ಶ್ರೀಯುತ ಉಮನಾಥ್ ಕೋಟ್ಯನ್, ಶಾಸಕರು ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ. ತಮ್ಮನ್ನು ಆತ್ಮೀಯವಾಗಿ ಈ ಒಂದು ಟೂರ್ನಮೆಂಟ್ಗೆ ಸ್ವಾಗತಿಸ್ತಾ ಇದ್ದೇವೆ. ಪಡುಪಣಂಬೂರು ಕ್ರಿಕೆಟರ್ಸ್ ಪಡುಪಣಂಬೂರಿನ ಪರದ ಮುಖ್ಯ ವೇದಿಕೆಗೆ ಈಗಾಗಲೇ ನಮ್ಮನ್ನು ಕೂಡ್ಕೊಳ್ತಾ ಇದ್ದಾರೆ. ಈ ಭಾಗದ ಜನಪ್ರಿಯ ಶಾಸಕರು ಶ್ರೀಯುತ ಉಮನಾಥ್ ಕೋಟ್ಯನ್ ಈಗಾಗಲೇ ನಮ್ಮೊಂದಿಗೆ ಮುಖ್ಯ ವೇದಿಕೆಯಲ್ಲಿದ್ದಾರೆ. PCL ಟ್ರೋಫಿ 2024 ಪಂದ್ಯಕೂಟಕ್ಕೆ ತಮಗೆ ಆತ್ಮೀಯ ಆದರ ಪೂರ್ವಕವಾದ ಸ್ವಾಗತವನ್ನು
ಬಯಸ್ತಾ ಇದ್ದಾವೆ. ಕೊನೆ 6 ಎಸೆತ 14 ಓಟ. ರೋಚಕ ಫೈನಲ್ ಅಂಕಣದ ಒಳಭಾಗದಲ್ಲಿ ಆರಕ್ಕೆ 14 ರೋಚಕ ಫೈನಲ್. ಸತತ 4 ಜಯವನ್ನ ಕಂಡುಕೊಂಡು ಫೈನಲ್ಗೆ ಲಗ್ಗೆಯನ್ನಿಟ್ಟಂತ ಕೋಸ್ಟಲ್ ಆರ್ಕೆ ಬಾಯ್ಸ್ ನ ತಂಡ ಇವಾಗ 6ಕ್ಕೆ 14 ಓಟಗಳು ಬೇಕಾಗಿದೆ. ಮತ್ತೊಂದೆಡೆಯಲ್ಲಿ ಎಲಿಮಿನೇಟರ್ ಕ್ವಾಲಿಫೈಯರ್ 2 ಪಂದ್ಯವನ್ನ ಜಯಿಸಿಕೊಂಡು ಫೈನಲ್ಗೆ ಲಗ್ಗೆಯನ್ನ ಕಂಡಂತ ಪೂಜಾ ರಾಕರ್ಸ್ ಇವಾಗ 6ಕ್ಕೆ 14 43ರ ಕಿರು ಸವಾಲನ್ನು ನಿಯಂತ್ರಿಸುವಂತ ಪ್ರಯತ್ನವನ್ನ ಮಾಡ್ಕೊಳ್ತಾ ಇದೆ. ಅದಕ್ಕೆ ಹೇಳೋದು ಕ್ರಿಕೆಟ್ನಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಕಿರು ಸವಾಲಿನ ಪಂದ್ಯ ಯಾವತ್ತೂ ಕೂಡ ಬಹಳಷ್ಟು ಗರಿಷ್ಠ ಒತ್ತಡವನ್ನ ಕೊಡ್ತದೆ. ಆ ಒತ್ತಡವನ್ನ ಮೆಟ್ಟಿ ನಿಲ್ಲುವಂತ ತಂಡ ಪಂದ್ಯಾಟವನ್ನು ಜಯಿಸ್ತಾರೆ. ಆದ್ರೆ ಇವಾಗ ಸಾಗ್ತಾ ಇರೋದು PCL ಲೀಗ್ನ ಮೊದಲ ಆವೃತ್ತಿಯ ಚಾಂಪಿಯನ್ಶಿಪ್ನ ಹೋರಾಟ. ತಮ್ಮ ತುರ್ತು ಕಾರ್ಯದ ನಡುವೆಯೂ ಕೂಡ ನಮ್ಮ ಮೇಲಿನ ಪ್ರೀತಿ ಅಭಿಮಾನದಿಂದ ಕಡುಪಣಂಬೂರಿನ ಈ ಒಂದು ಕ್ರಿಕೆಟ್ ಪಂದ್ಯಾಕೂಟಕ್ಕಾಗಿ ಈಗಾಗಲೇ ಆಗಮಿಸಿಕೊಂಡು ಕೆಲವೊಂದಷ್ಟು ಕ್ಷಣಗಳ ಕಾಲ ನಮ್ಮೊಂದಿಗಿದ್ದು ಈಗಾಗಲೇ ಅಗತ್ಯ ಕಾರ್ಯದ ನಿಮಿತ್ತ ನಮ್ಮ ಈ ಒಂದು ಟೂರ್ನಮೆಂಟ್ನಿಂದ ನಿರ್ಗಮಿಸ್ತಾ ಇರುವಂಥ ನಮ್ಮ ಪ್ರೀತಿಯ ಶಾಸಕರು ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಆಗಿರುವಂಥ ಉಮಾನಾಥ್ ಕೋಟ್ಯಾನ್ ಅವರಿಗೆ ಗೌರವದ ಶಾಲು ಸ್ಮರಣಿಕೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಆರೆಸೆತ 14ರ ಗುರಿ. ಕೊನೆ ಓವರ್ನ ಜವಾಬ್ದಾರಿ ಜಿಯಾನ್. 6ಕ್ಕೆ 14 ಮೊದಲ ಚೆಂಡು ಸೀಮಾರೇಖೆ ಹೊರಭಾಗವನ್ನ ಕ್ರಮಿಸ್ತಾ ಇದೆ. ಸಿಕ್ಸರ್. ನೌಶೀರ್ನ ಹೋರಾಟ ಜಾರಿಯಲ್ಲಿದೆ. ನಂಬಲ ಸಾಧ್ಯವಾದ ರೀತಿಯಲ್ಲಿ ಮತ್ತೆ ಮರು ಹೋರಾಟವನ್ನ ಜಾರಿಗೊಳಿಸ್ತಾ ಇವಾಗ ಕೋಸ್ಟಲ್ ಆರ್ಕೆ ಬಾಯ್ಸ್. ದಯವಿಟ್ಟು ಗಮನಿಸ್ಕೊಳ್ಳಿ, ಅಲ್ಲಿ ಶಬೀರ್ ದಯವಿಟ್ಟು ಲೈನ್ ಒಳಗಡೆ ಬರಬೇಡಿ ಪ್ಲೀಸ್. ಸೆಲೆಬ್ರೇಷನ್ ಒಂದು ಇದ್ದೇ ಇದೆ. 5ಕ್ಕೆ 8 ಪೂಜಾ ರಾಕರ್ಸ್. ತಾವು ಕೂಡ ಗಮನಿಸ್ಕೊಳ್ಳಿ. ತಪ್ಪಿದರೆ ಎರಡೂ ತಂಡಕ್ಕೂ ಪೆನಾಲ್ಟಿ ರನ್ ಇದೆ. ದಯವಿಟ್ಟು ಗಮನಿಸ್ಕೊಳ್ಳಿ, ಎರಡೂ ತಂಡಕ್ಕೆ ಕ್ಯಾಮರಾದ ಕಣ್ಗಾವಲಿದೆ. 5 ಎಸೆತ 8 ಓಟಗಳು ಬೇಕಾಗಿದೆ. ರೋಚಕ ಫೈನಲ್ ಪಂದ್ಯ. PCL ಟ್ರೋಫಿ ಸೀಸನ್ 1 ಅದ್ದೂರಿಯ ಪಂದ್ಯಕೂಟ. ಟೈ ಆದ್ರೆ ಸೂಪರ್ ಓವರ್. ಬೇಸುವಂತ ಪ್ರಯತ್ನ. ಇವಾಗ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 4ಕ್ಕೆ 8 4 ಎಸೆತ 8 ಓಟಗಳು ಬೇಕಾಗಿದೆ. ಗೆಲುವಿನ ನಂಟು ಯಾರಿಗಂತ ಗೊತ್ತಿಲ್ಲ. ಹೋರಾಟ ಜಾರಿಯಲ್ಲಿದೆ. ಕೋಸ್ಟಲ್ ಆರ್ಕೆ ಬಾಯ್ಸ್ ಮತ್ತೊಂದೆಡೆಯಲ್ಲಿ ಪೂಜಾ ರಾಕರ್ಸ್. ಎರಡೂ ತಂಡಗಳು ಕೂಡ ಬಹಳಷ್ಟು ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರತಕ್ಕಂತಹ ತಂಡಗಳು ಇವಾಗ ಚಾಂಪಿಯನ್ಶಿಪ್ನ ಸುತ್ತಿನಲ್ಲಿ ಮುಖಾಮುಖಿಯನ್ನ ಮಾಡ್ತಾ ಇದೆ. 4 ಎಸೆತ 8 ಓಟಗಳು. ನೌಶೀರ್ ಇವಾಗ ಸ್ಟ್ರೈಕ್ ಎಂಡ್ನಲ್ಲಿ. ಬೌಲಿಂಗ್ ನಲ್ಲಿ ಜಿಯಾನ್. 4ಕ್ಕೆ 8 ಮತ್ತೆ ಜಾನ್ ಮೆಸ್ತ. ಮತ್ತೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಚೆಂಡಿಗೆ ಸಿಕ್ಸರ್. ಸಿಟ್ಟಿ ಚಪ್ಪಾಳೆಗಳ ಸುರಿಮಳೆಗಳು ಬರ್ತಾ ಇದೆ. ಬ್ರೇಕ್
ಪ್ರೇಕ್ಷಕರನ್ನ ತುದಿಗಳು ನಿಲ್ಲಿಸುವಂತಹ ಪಂದ್ಯಕೂಟ. ಐತಿಹಾಸಿಕ ಪಡುಪಣಂಬೂರಿನ ಬಾಕಿಮಾರು ಅಂಕಣದಲ್ಲಿ ಯಶಸ್ಸಿನ ಟೂರ್ನಮೆಂಟ್ ಅನ್ನು ಆಯೋಜಿಸಿದಂತ ಹೆಮ್ಮೆಯ ಸಂಸ್ಥೆ 47 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಕಂಡಿರ್ತಕ್ಕಂಥ ಪಡುಪಣಂಬೂರು ಕ್ರಿಕೆಟರ್ಸ್. ಪಡುಪಣಂಬೂರು PCL ಟ್ರೋಫಿ 2024 ಸೀಸನ್ 1 ಮೊದಲ ಚಾಂಪಿಯನ್ ಪಟ್ಟ ಯಾರಿಗಂತ ಗೊತ್ತಿಲ್ಲ. 3ಕ್ಕೆ 8 ಮತ್ತೆ ಬೀಸುವಂತ ಪ್ರಯತ್ನ ತನ್ಮೂಲಕವಾಗಿ ಬೌಂಡ್ರಿ. ಕ್ಷಣ ಕ್ಷಣಕ್ಕೂ ಮತ್ತೆ ಬದಲಾವಣೆಯನ್ನ ಕಂಡುಕೊಳ್ತಾ ಇದೆ. ಫೈನಲ್ ನ ಹೋರಾಟ 2ಕ್ಕೆ 4. 2 गेंदों में 4 रन चाहिए. 2 balls, 4 more run to win this match. ನೆಕ್ ಟು ನೆಕ್ ಕಾಂಟ್ಯಾಕ್ಟ್, ಕತ್ತುಗತ್ತಿನ ಹೋರಾಟ. ವಿಜಯದ ಮಾಲೆ ಅನ್ನೋದು ಯಾವತ್ತು ಕೂಡ ಒಂದೇ ತಂಡಕ್ಕೆ. PCL ಸೀಸನ್ 1 ಚಾಂಪಿಯನ್ ತಂಡ ಯಾರಂತ ಗೊತ್ತಿಲ್ಲ. ಪ್ರೇಕ್ಷಕರ ಕ್ರೀಡಾಭಿಮಾನಿಗಳ ಎದೆ ಬಾಡಿತವನ್ನ ಏರಿಸಿಕೊಳ್ಳುವಂತ ಪಂದ್ಯಕೂಟ ರೋಚಕ ಹಂತದಲ್ಲಿ ಸಾಗ್ತಾ ಇದೆ. 2 ಸೆತ 4 ಓಟಗಳು ಬೇಕಾಗಿದೆ ಜಯಕ್ಕಾಗಿ. ಟೈ ಆದ್ರೆ ಸೂಪರ್ ಓವರ್. ಗಮನಿಸ್ಕೊಳ್ಳಿ, ಜಿಯಾನ್ ಎಸ್ತಗಾರಿಕೆ ವಿಭಾಗದಲ್ಲಿ ರಾಕರ್ಸ್ ವರ್ಸಸ್ 2ಕ್ಕೆ 4. ಮತ್ತೆ ಬೀಸುವಂತ ಪ್ರಯತ್ನಗಳ ಮಧ್ಯೆ 1 ಓಟ, 2 ಓಟವನ್ನು ದಾಖಲಿಸಿಕೊಂಡ್ರು. 1ಕ್ಕೆ 2. ದೇಶ ವಿದೇಶಗಳಲ್ಲಿ ನೇರ ಪ್ರಸಾರವನ್ನ ಸಾಗ್ತಾ ಇದೆ ಈ ಒಂದು ಪಂದ್ಯಕೂಟ. ದಯವಿಟ್ಟು ನಮ್ಮ ಆಯೋಜಕರ ತಂಡದ ಸದಸ್ಯರು ತಾವು ಇದ್ದಲ್ಲಿಯೇ ಲೈನ್ ಅಂಪೈರ್ ಕಾಯಕವನ್ನು ನಿರ್ವಹಿಸಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಗಮನಿಸ್ಕೊಳ್ಳಿ. ಇಲ್ಲ, ದಯವಿಟ್ಟು ಮುಸ್ತಕ್ ಭಾಯ್ ದಯವಿಟ್ಟು ಗಮನಿಸ್ಕೊಳ್ಳಿ. ನಿಯಮ ಅನ್ನೋದು ಎಲ್ಲರೂ ಕೂಡ ಒಂದೇ. ದಯವಿಟ್ಟು ನಮ್ಮ ಆಯೋಜಕ ತಂಡದ ಸದಸ್ಯರು ತಾವು ಇದ್ದಲ್ಲಿಯೇ ಲೈನ್ ಅಂಪೈರ್ ಕಾಯಕವನ್ನು ನಿರ್ವಹಿಸಿಕೊಳ್ಬೇಕು. ನಿಯಮ ಅನ್ನೋದು ಎಲ್ಲರೂ ಕೂಡ ಒಂದೇ. ಮುಸ್ತಕ್ ಭಾಯ್ ದಯವಿಟ್ಟು ಗಮನಿಸ್ಕೊಳ್ಳಿ. 3 ಓವರ್ನ ಬಳಿಕ ಅಫಿಷಿಯಲ್ ಬ್ರೇಕ್ ಇರ್ತದೆ. 3 ಓವರ್ನ ಬಳಿಕ ಅಫಿಷಿಯಲ್ ಬ್ರೇಕ್ ಇರ್ತದೆ. ಆ ಬಳಿಕ ಬರುವಂತಿಲ್ಲ ಗ್ರೌಂಡ್ಗೆ. ಬರೋದಾದ್ರೂ ಕೂಡ 12th ಮ್ಯಾನ್ ಬರಬೇಕಾದ್ರು 3 ಓವರ್ನಲ್ಲಿ. ಇವಾಗಿಲ್ಲ, ದಯವಿಟ್ಟು ಗಮನಿಸ್ಕೊಳ್ಳಿ. ಟೈ ಆದ್ರೆ ಸೂಪರ್ ಓವರ್. ಟೈ ಆದ್ರೆ ಸೂಪರ್ ಓವರ್. ಗಮನಿಸ್ಕೊಳ್ಳಿ, 1ಕ್ಕೆ 2. ದಯವಿಟ್ಟು ಗಮನಿಸ್ಕೊಳ್ಳಿ. ಚರ್ಚೆಗಳು ಗೊಂದಲಗಳು ಬೇಡ ಪ್ಲೀಸ್. ನಿಯಮ ಅನ್ನೋದು ಎಲ್ಲರೂ ಕೂಡ ಒಂದೇ ಸರ್. ಪ್ಲೀಸ್ ದಯವಿಟ್ಟು ಗಮನಿಸ್ಕೊಳ್ಳಿ. ಮುಸ್ತಕ್ ಭಾಯ್ ಗಮನಿಸ್ಕೊಳ್ಳಿ. ಸಂಘಟಕರ ಪರವಾಗಿ ಮೊದಲಾಗಿ ತಿಳಿಸಿದ್ರು 3 ಓವರ್ನ ಅಫಿಷಿಯಲ್ ಬ್ರೇಕ್ ಇರುವಾಗ ಮಾತ್ರ ಬರುವಂತ ಅವಕಾಶ. ಶಾಂತಿ, ಸ್ನೇಹ, ಸೌಹಾರ್ದತೆಯನ್ನು ಸಾರುವಂತ ವಿಚಾರ ಇದ್ರೆ ಅದು ಕ್ರಿಕೆಟ್. ನಾವೆಲ್ಲ ಬಂಧು ಎನ್ನುವಂತ ವಿಚಾರದ ದೃಷ್ಟಿಕೋನವನ್ನು ಇಟ್ಕೊಂಡು ಯಶಸ್ಸಿನ PCL ಟ್ರೋಫಿ ಸೀಸನ್ 1 ಆಯೋಜಿಸ್ತಾ ಇದೆ ಪಡುಪಣಂಬೂರು ಕ್ರಿಕೆಟರ್ಸ್ನ ತಂಡ. 1 ಸೆತ 2 ಓಟ, ಟೈ ಆದ್ರೆ ಸೂಪರ್ ಓವರ್. ಗಮನಿಸ್ಕೊಳ್ಳಿ, ರೋಚಕ ಫೈನಲ್ಗೆ ಸಾಕ್ಷಿ ಆಗ್ತಾ ಇದೆ ಪಡುಪಣಂಬೂರ್ನ ಬಾಕಿಮಾರು ಅಂಕಣ. ಈಗಾಗಲೇ ನಮ್ಮನ್ನ ಕೂಡ್ಕೊಳ್ತಾ ಇದ್ದಾರೆ ಗಣೇಶ್ ಡ್ರೈನ್ ಕ್ಲಿನಿಕ್ನ ಮಾಲಕರು ಶ್ರೀಯುತ ಮೋಹನನ್ನ ಸಂಸ್ಥೆಯ ಹಿರಿಯ ಸದಸ್ಯರು ನಮ್ಮೊಂದಿಗಿದ್ದಾರೆ. ರೋಚಕ ಫೈನಲ್. ಟೈ ಆದ್ರೆ ಸೂಪರ್ ಓವರ್. ಗಮನಿಸ್ಕೊಳ್ಳಿ, 1ಕ್ಕೆ 2. ಜಿಯಾನ್ ಟು ನೌಶೀರ್. ಒಂದೇ ಸತ 2 ಓಟಗಳು ಬೇಕಾಗಿದೆ. ಪ್ರೇಕ್ಷಕರನ್ನ ತುದಿಗಾಲ ನಿಲ್ಲಿಸ್ತಾ ಇದೆ. ವಿಕೆಟ್ ಅನ್ನ ಪಡ್ಕೊಂಡ್ರೆ ಶ್ಯಾಮ್ ಪ್ರಸಾದ್ ಪಡುಪಣಂಬೂರು ಮೊದಲಾಗಿ ಘೋಷಿಸ್ತಾ ಇದ್ದಾರೆ 2000. 1ಕ್ಕೆ 2. ಜಿಯಾನ್ ಟು ನೌಶೀರ್.
ಪೂಜಾ ರಾಕರ್ಸ್ ವರ್ಸಸ್ ಕೋಸ್ಟಲ್ ಆರ್ಕೆ ಬಾಯ್ಸ್. ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ. ಒಂದೋಟ ತನ್ಮೂಲಕವಾಗಿ ಟೂರ್ನಮೆಂಟ್ ನ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮತಾ ಇದೆ ಕೋಸ್ಟಲ್ ಆರ್ಕೆ ಬಾಯ್ಸ್ ನ ತಂಡ. PCL ಸೀಸನ್ 1 ಚಾಂಪಿಯನ್ಗಳು ಸತತ 5 ಜಯವನ್ನ ದಾಖಲಿಸಿಕೊಂಡು ಅಜೇಯದ ಓಟದೊಂದಿಗೆ ಲೀಗ್ನ ಚಾಂಪಿಯನ್ ಪಟ್ಟದ ಹಣೆ ಪಟ್ಟಿಯನ್ನ ಪಡ್ಕೊಳ್ತಾ ಇದೆ. ಲುಕ್ಮಾನ್ ಇವರ ಮಾಲಕತ್ವಗಳ ಜೊತೆಯಾಗಿ ರೌಫ್ ಕೋಟೇಶ್ವರ ಇವರ ಬೆಂಬಲದೊಂದಿಗೆ ಕ್ರಿಕೆಟ್ನ ಹಿರಿಯಣ್ಣ ಮುಸ್ತಾಕ್ ಇವರ ಮುಂಚೂಣಿಯಲ್ಲಿ ಟೂರ್ನಮೆಂಟ್ನ ಚಾಂಪಿಯನ್ಗಳು PCL ಸೀಸನ್ 1 ಚಾಂಪಿಯನ್ ತಂಡವಾಗಿ ಹೊರಹೊಮ್ಮತಾ ಇದೆ. ಕೋಸ್ಟಲ್ ಆರ್ಕೆ ಬಾಯ್ಸ್ ರನ್ನರ್ಸ್ ಅಪ್ ತಂಡವಾಗಿ ಹೊರಹೊಮ್ಮತಾ ಇದೆ. ಪೂಜಾ ರಾಕರ್ಸ್ ಅದೇ ರೀತಿ PCP ಎಲ್ಲ ಸದಸ್ಯರು ಗಮನಿಸ್ಕೊಳ್ಳಿ. ವೇದಿಕೆ ಮುಂಭಾಗದಲ್ಲಿ ಚೇರ್ಗಳನ್ನು ಸೆಟ್ ಮಾಡಬೇಕು. ದಯವಿಟ್ಟು ಅಲ್ಲಲ್ಲಿರುವಂಥ ಚೇರ್ಗಳನ್ನು ವೇದಿಕೆ ಮುಂದೆ ಸೆಟ್ ಮಾಡಿ. ಕೆಲವೇ ಕ್ಷಣದಲ್ಲಿ ಸಮಾರೋಪ ಸಮಾರಂಭ, ಪ್ರಶಸ್ತಿ ವಿತರಣಾ ಸಮಾರಂಭ ಎಲ್ಲವೂ ಕೂಡ ಸಾಗಲಿಕ್ಕಿದೆ. ದಯವಿಟ್ಟು PCPಯ ಸದಸ್ಯರು ಎಲ್ಲರೂ ಗಮನಿಸ್ಕೊಳ್ಳಿ. ಅಲ್ಲಲ್ಲಿರುವಂಥ ಚೇರ್ಗಳನ್ನು ವೇದಿಕೆ ಮುಂಭಾಗದಲ್ಲಿ ಸೆಟ್ ಮಾಡಿಕೊಳ್ಳಿ. ಕೆಲವೇ ಕ್ಷಣದಲ್ಲಿ ಗಣ್ಯಗಳ ಸಮ್ಮುಖದಲ್ಲಿ ಸಮಾರೋಪ ಸಮಾರಂಭ ಸಾಗಲಿಕ್ಕಿದೆ. ಆ ಬಳಿಕ ಪ್ರಶಸ್ತಿ ವಿತರಣಾ ಸಮಾರಂಭ, ಲಕ್ಕಿ ಕೂಪನ್ ಡ್ರಾ ಎಲ್ಲವೂ ಕೂಡ ಸಾಗಲಿಕ್ಕಿದೆ. PCPಯ ಸದಸ್ಯರು ಅಲ್ಲಲ್ಲಿರುವಂಥ ಚೇರ್ಗಳನ್ನು ವೇದಿಕೆ ಮುಂಭಾಗದಲ್ಲಿ ಸೆಟ್ ಮಾಡಿಕೊಳ್ಳಿ.